ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವಜನರೇ, ನಿಮ್ಮೆಲ್ಲರಿಗೂ ಈ ಆರಾಧನಾ ಕೂಟಕ್ಕೆ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ಕಳೆದ ವಾರದಲ್ಲೆಲ್ಲ ನಮ್ಮನ್ನು ಅದ್ಭುತವಾಗಿ ನಡೆಸಿದಂಥ ದೇವರು ಹೊಸ ವಾರವನ್ನು ನಮಗೆ ಕೊಟ್ಟಿದ್ದಾನೆ. ಈ ದಿನದಲ್ಲಿ ಕರ್ತನನ್ನು ಹಾಡಿ ಆರಾಧಿಸೋಣ, ಕೊಂಡಾಡುವಂಥವರಾಗಿರೋಣ, ಮಹಿಮೆ ಪಡಿಸೋಣ. ಮಾತ್ರವಲ್ಲ, ಹೌದು, ದೇವರ ವಾಕ್ಯದ ಮೂಲಕ ಬಲ ಹೊಂದಿಕೊಳ್ಳೋಣ. ಮತ್ತೊಮ್ಮೆ ಸೇರಿ ಬಂದಿರುವಂಥ ಎಲ್ಲರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಆರಾಧನಾ ಕೂಟಕ್ಕೆ ಸ್ವಾಗತ ತಿಳಿಸ್ತಾ ಇದ್ದೇನೆ. ಪ್ರಾರ್ಥನೆಯೊಂದಿಗೆ ಈ ಕೂಟವನ್ನು ಪ್ರಾರಂಭಿಸೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ನೂತನ ವಾರವನ್ನು, ನೂತನ ದಿನವನ್ನು ನಮಗೆ ಕೊಟ್ಟಿದ್ದಿ. ಕಳೆದ ವಾರವೆಲ್ಲ ನಮ್ಮನ್ನು ಅದ್ಭುತವಾಗಿ ನಡೆಸಿದ್ದಿ. ಎಷ್ಟೆಲ್ಲ ಕೇಡು ಗಂಡಾಂತರಗಳಿಂದ, ಆಪತ್ತುಗಳಿಂದ, ಹೌದು, ಸಮಸ್ಯೆಗಳಿಂದ ಬಿಡಿಸಿದ್ದಿ. ಸಂತೋಷ ಸಮಾಧಾನ ಕೊಟ್ಟು ನಡೆಸಿದ್ದಿ. ಈ ದಿನದಲ್ಲಿ ನಾವು ನಿನ್ನ ಪಾದಗಳ ಬಳಿಯಲ್ಲಿರುವಾಗ ನಿನ್ನನ್ನು ಹಾಡಿ ಆರಾಧಿಸುವಂತೆ, ಪ್ರಾರ್ಥಿಸುವಂತೆ ಅಪ್ಪ ನೀನು ಸಹಾಯ ಮಾಡು. ಮಾತ್ರವಲ್ಲ, ನಿನ್ನ ಜೀವಗಳ ವಾಕ್ಯಗಳ ಮೂಲಕ ಆಶೀರ್ವಾದಿಸು. ಈಗಾಗಲೇ ವಿವಿಧ ಮೀಡಿಯಾಗಳ ಮೂಲಕ ಅನೇಕರು ಈ ಒಂದು ಆರಾಧನಾ ಕೂಟದಲ್ಲಿ ಜಾಯಿನ್ ಆಗಿದ್ದಾರೆ. ಎಲ್ಲರನ್ನ ಇರುವಂಥ ಸ್ಥಳದಲ್ಲಿ ಆಶೀರ್ವದಿಸಿ ಸ್ವಸ್ಥತೆ, ಸಮಾಧಾನ, ಸಂತೋಷ, ಬಿಡುಗಡೆ ಕೊಟ್ಟು ಅದ್ಭುತವಾಗಿ ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವೆ. ಎಲ್ಲ ಘನಮಾನ ಮಹಿಮೆ ನಿನಗೆ ಅರ್ಪಿಸ್ತಾ ಇದ್ದೇವೆ. ಮತ್ತೊಮ್ಮೆ ಲೋಕದಾದ್ಯಂತ ನಡೆಯುತ್ತಿರುವಂಥ ಎಲ್ಲ ಆರಾಧನಾ ಕೂಟಗಳನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ, ತಂದೆಯಾಗಿರೋ ದೇವರೇ, ಆಮೆನ್, ಆಮೆನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ. ನಾವು ನಮ್ಮ ಕರ್ತನನ್ನು ಹಾಡುತ್ತಾ ಆರಾಧಿಸುವಂಥವರಾಗಿರೋಣ. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ. ನಮ್ಮ ಕರ್ತನು ಒಳ್ಳೆಯವನು, ನಮ್ಮ ಕರ್ತನು ಸರ್ವಶಕ್ತನು. ನಮ್ಮ ಕರ್ತನು ನಮ್ಮನ್ನು ಬಹಳ ಅದ್ಭುತವಾಗಿ ಕಳೆದ ತಿಂಗಳುಗಳ ಕಾಲ ಅದ್ಭುತವಾಗಿ ನಮ್ಮನ್ನು ಕಾದು ಕಾಪಾಡಿದ್ದಾನೆ. ಆತನ ಕೃಪೆ ಅದು ಮಾರ್ಪಡದು, ಆತನ ಪ್ರೀತಿ ಅದು ಶಾಶ್ವತ. ಪ್ರಿಯರೇ, ಹಲ್ಲೆಲೂಯಾ. ಈ ಸಮಯದಲ್ಲಿ ನಾವು ಕರ್ತನ ಸನ್ನಿಧಿಯಲ್ಲಿ ಕೆಲವು ಹಾಡುಗಳನ್ನು ಹಾಡಿ ಆತನ ಪ್ರಸನ್ನತೆಯನ್ನು ನಾವು ಅನುಭವಿಸಲಿದ್ದೇವೆ. ಹಲ್ಲೆಲೂಯಾ. ಹಾಡು ಹೀಗೆ ಹೇಳುತ್ತೆ: ಬೆಟ್ಟಗಳು ಸ್ಥಳ ಬಿಟ್ಟರು, ಗುಡ್ಡಗಳು ಕದಲಿದರು, ಆತನ ಕೃಪೆ ಅದು ಎಂದಿಗೂ ಮಾರ್ಪಡದು. ಈ ಹಾಡನ್ನು ಹಾಡಿ ಕರ್ತನ ನಾಮವನ್ನು ಮಹಿಮೆಪಡಿಸೋಣ. ಬೆಟ್ಟಗಳು ಸ್ಥಳ ಬಿಟ್ಟರು, ಗುಡ್ಡಗಳು ಕದಲಿ ಹೋದವು. ಬೆಟ್ಟಗಳು ಸ್ಥಳ ಬಿಟ್ಟರು, ಗುಡ್ಡಗಳು ಕದಲಿ ಹೋದವು. ಅವರ ಕೃಪೆ ಅವರದೆಯೇ ಮಾರ್ಪಡದು ನನ್ನ ಬಾಳಲಿ. ಅವರ ಕೃಪೆ ಅವರದೆಯೇ ಮಾರ್ಪಡದು ನನ್ನ ಬಾಳಲಿ. ಬೆಟ್ಟಗಳು ಸ್ಥಳ ಬಿಟ್ಟರು, ಗುಡ್ಡಗಳು ಕದಲಿ ಹೋದವು. ಬೆಟ್ಟಗಳು ಸ್ಥಳ ಬಿಟ್ಟವು, ಗುಡ್ಡಗಳು ಕದಲಿ ಹೋದವು. ಅವರ ಕೃಪೆ ಅವರದೆಯೇ ಮಾರ್ಪಡದು ನನ್ನ ಬಾಳಲಿ. ಅವರ ಕೃಪೆ ಅವರದೆಯೇ ಮಾರ್ಪಡದು ನನ್ನ ಬಾಳಲಿ. ನನ್ನ ಬಿಟ್ಟು ಅಗಲದಂತ ದೇವರು, ಒಂದು ಕ್ಷಣವೂ ಕೈ ಬಿಡದ ಸ್ನೇಹಿತ. ನನ್ನ ಬಿಟ್ಟು ಅಗಲದಂತ ದೇವರು, ಒಂದು ಕ್ಷಣವೂ ಕೈ ಬಿಡದ ಸ್ನೇಹಿತ. ನನಗಾಗಿ ಜೀವ ಕೊಟ್ಟ ರಕ್ಷಕ, ನನ್ನ ಬಾಳಿಗೆ ಎಂದು ಆಧಾರನು. ನನಗಾಗಿ ಜೀವ ಕೊಟ್ಟ ರಕ್ಷಕ, ನನ್ನ ಬಾಳಿಗೆ ಎಂದು ಆಧಾರನು. ಬೆಟ್ಟಗಳು ಸ್ಥಳ ಬಿಟ್ಟರು, ಗುಡ್ಡಗಳು ಕದಲಿ ಹೋದವು. ಬೆಟ್ಟಗಳು ಸ್ಥಳ ಬಿಟ್ಟರು, ಗುಡ್ಡಗಳು ಕದಲಿ ಹೋದವು. ಅವರ ಕೃಪೆ ಅವರದೆಯೇ ಮಾರ್ಪಡದು ನನ್ನ ಬಾಳಲಿ. ಅವರ ಕೃಪೆ ಅವರದೆಯೇ ಮಾರ್ಪಡದು ನನ್ನ ಬಾಳಲಿ. ಹೋವನಿಸಿ ಹೋವನಿಸಿ ನನ್ನ ಜಯವಾದನು. ಯೆಹೋವ ಶಮ್ಮನೊಡನೆ ಇರುವರು. ಹೋವನಿಸಿ ನನ್ನ ಜಯವಾದನು. ಯೆಹೋವ ಶಮ್ಮನೊಡನೆ ಇರುವರು. ನನ್ನ ಬಾಳ ನಂಬಿಕೆಯಾದನು, ನನ್ನ ಬಾಳಿಗೆ ಎಂದು ಆಧಾರನು. ನನ್ನ ಬಾಳ ನಂಬಿಕೆಯಾದನು, ನನ್ನ ಬಾಳಿಗೆ ಎಂದು ಆಧಾರನು. ಬೆಟ್ಟಗಳು ಸ್ಥಳ ಬಿಟ್ಟರು,
ಬೆಟ್ಟಗಳು ಕದಲಿ ಹೋದವು, ಬೆಟ್ಟಗಳು ಸ್ಥಳ ಬಿಟ್ಟರು, ಗುಡ್ಡಗಳು ಕದಲಿ ಹೋದವು. ಅವರ ಕೃಪೆ ಅವರದೇ ಮಾರ್ಪಡದು ನನ್ನ ಬಾಳಲಿ, ಅವರ ಕೃಪೆ ಅವರದೇ ಮಾರ್ಪಡದು ನನ್ನ ಬಾಳಲಿ. ಯೆಹೋವ ರಾಫ ನನ್ನ ಸೌಖ್ಯವಾದನು, ಯೆಹೋವ ಯುವ ನನ್ನ ಕುರುಬನಾದನು, ಯೆಹೋವ ರಾಫ ನನ್ನ ಸೌಖ್ಯವಾದನು, ಯೆಹೋವ ಯುವ ನನ್ನ ಕುರುಬನಾದನು. ಎಡವದಂತೆ ನನ್ನ ಎಂದು ಕಾಯುವ, ನನ್ನ ಬಾಳಿಗೆ ಎಂದು ಆಧಾರ. ಎಡವದಂತೆ ನನ್ನ ಎಂದು ಕಾಯುವ, ನನ್ನ ಬಾಳಿಗೆ ಎಂದು ಆಧಾರನು. ಬೆಟ್ಟಗಳು ಸ್ಥಳ ಬಿಟ್ಟರು, ಗುಡ್ಡಗಳು ಕದಲಿ ಹೋದವು, ಬೆಟ್ಟಗಳು ಸ್ಥಳ ಬಿಟ್ಟರು, ಗುಡ್ಡಗಳು ಕದಲಿ ಹೋದವು. ಅವರ ಕೃಪೆ ಅವರ ಕೃಪೆ ಅವರದೇ ಮಾರ್ಪಡದು ನನ್ನ ಬಾಳಲಿ, ಅವರ ಕೃಪೆ ಅವರದೇ ಮಾರ್ಪಡದು ನನ್ನ ಬಾಳಲಿ. ಅವರ ಕೃಪೆ ಅವರ ಕೃಪೆ ಅವರದೇ ಮಾರ್ಪಡದು ನನ್ನ ಬಾಳಲಿ, ಅವರ ಕೃಪೆ ಅವರದೇ ಮಾರ್ಪಡದು ನನ್ನ ಬಾಳಲಿ. ಹಾಲೆಲೂಯಾ. ಆತನ ಕೃಪೆ ಆತನ ಪ್ರೀತಿ ಅದೆಂದಿಗೂ ಮಾರ್ಪಡದು. ಹಾಲೆಲೂಯಾ. ಕರ್ತನೆ ನಿಮಗೆ ಸ್ತೋತ್ರ ಸ್ವಾಮಿ, ನೀವು ನಮ್ಮ ಕರ್ತನೆ ಜಯವಾಗಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಹಾಲೆಲೂಯಾ. ನಮ್ಮ ಕೋಟೆ ನಮ್ಮ ರಕ್ಷಣೆ ಆಗಿರುವುದಕ್ಕಾಗಿ ಸ್ತೋತ್ರ ಕರ್ತನೆ. ಹಾಲೆಲೂಯಾ. ರಕ್ತ ಕೋಟೆಯೊಳಗೆ ನಾವು ಬಂದಿರುವಾಗ ನಾವು ಯಾವುದಕ್ಕೂ ಯಾವುದೇ ಒಂದು ವಿಷಯಕ್ಕೂ ನಾವು ಭಯಪಡೋ ಅವಶ್ಯಕತೆ ಇಲ್ಲ. ನಮ್ಮೊಂದಿಗೆ ನಮ್ಮ ಕರ್ತನಿದ್ದಾನೆ, ನಮ್ಮೊಂದಿಗೆ ನಮ್ಮ ಕರ್ತನ ರಕ್ತ ಕೋಟೆ ಇರುವಾಗ ನಾವು ಹಾಲೆಲೂಯಾ ನಾವು ಶಕ್ತರಾಗಿರುತ್ತೇವೆ. ನಮ್ಮಿಂದ ಮಾಡಲು ಎಲ್ಲವೂ ಸಾಧ್ಯ. ಹಾಲೆಲೂಯಾ. ಕರ್ತನೆ ನಿಮಗೆ ಸ್ತೋತ್ರ. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ, ಯಾವ ಕೇಡು ಬಳಿ ಬರದು. ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ, ಯಾವ ಕೇಡು ಬಳಿ ಬರದು. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ, ಯಾವ ಕೇಡು ಬಳಿ ಬರದು. ಯೇಸುವಿನ ರಕ್ತ ನನ್ನ ಮೇಲೆ ಸೈತಾನ ಬಳಿ ಬರದು. ಯೇಸುವಿನ ರಕ್ತ ನನ್ನ ಮೇಲೆ ಸೈತಾನ ಬಳಿ ಬರದು. ಸಿಲುಬೆಯ ಮೇಲೆ ಬಲಿಯಾದ ಪಾಪವ ಜಯಿಸಿರುವ, ಸಿಲುಬೆಯ ಮೇಲೆ ಬಲಿಯಾದ ಪಾಪವ ಜಯಿಸಿರುವ. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ, ಯಾವ ಕೇಡು ಬಳಿ ಬರದು. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ, ಯಾವ ಕೇಡು ಬಳಿ ಬರದು. ಇದುವರೆಗೂ ನನ್ನ ಕಾಯುವ, ಇದುವರೆಗೂ ನನ್ನ ಕಾದಿರುವ, ಮುಂದೆಯೂ ಕಾಯುವನು. ಇದುವರೆಗೂ ನನ್ನ ಕಾದಿರುವ, ಮುಂದೆಯೂ ಕಾಯುವನು. ಲೋಕದಲ್ಲಿ ಇರುವ ಅವನಿಗಿಂತ ನನ್ನೇಸು ಉನ್ನತನು, ಲೋಕದಲ್ಲಿ ಇರುವ ಅವನಿಗಿಂತ ನನ್ನೇಸು ಉನ್ನತನು. ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ, ಯಾವ ಕೇಡು ಬಳಿ ಬರದು. ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ, ಯಾವ ಕೇಡು ಬಳಿ ಬರದು. ದೇವನೇ ಬೆಳಕು, ದೇವನೇ ಬೆಳಕು, ರಕ್ಷಕನು ಯಾರಿಗೆ ಹಂಚುವೆನು. ದೇವನೇ ಬೆಳಕು, ರಕ್ಷಕನು
ಯಾರಿಗೆ ಅಂಜುವೆನು? ಆತನೇ ಬಾಳಿನ ಬಲವಾದ, ಯಾರಿಗೆ ಭಯಪಡುವೆ? ಆತನೇ ಬಾಳಿನ ಬಲವಾದ, ಯಾರಿಗೆ ಭಯಪಡುವೆ? ಕೋಟೆಯೊಳಗೆ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಳು ಬಳಿ ಬರದು. ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಳು ಬಳಿ ಬರದು. ತಾಯಿಯೇ ಮಗುವನ್ನು ಮರೆತರು, ಮರೆಯದ ನಂಕರ್ತರೇ. ತಾಯಿಯೇ ಮಗುವನ್ನು ಮರೆತರು, ಮರೆಯದ ನಂಕರ್ತರೇ. ಕುರುಬನತೆ ನನ್ನ ನಡೆಸುವೆ, ಅಭಿಷೇಕ ಮಾಡಿರುವೆ. ಕುರುಬನತೆ ನನ್ನ ನಡೆಸುವೆ, ಅಭಿಷೇಕ ಮಾಡಿರುವೆ. ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಳು ಬಳಿ ಬರದು. ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಳು ಬಳಿ ಬರದು. ಪರ್ವತ ಗುಡ್ಡವು ಕದಲಿದರು, ನಿನ್ ಕೃಪೆ ಮಾರ್ಪಡದು. ಪರ್ವತ ಗುಡ್ಡವು ಕದಲಿದರು, ನಿನ್ ಕೃಪೆ ಮಾರ್ಪಡದು. ಶಾಶ್ವತ ಪ್ರೇಮದಿ ಸೆಳೆದುಕೊಂಡೆ, ಎದೆಗೆ ಅಪ್ಪಿಕೊಂಡೆ. ಶಾಶ್ವತ ಪ್ರೇಮದಿ ಸೆಳೆದುಕೊಂಡೆ, ಎದೆಗೆ ಅಪ್ಪಿಕೊಂಡೆ. ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಳು ಬಳಿ ಬರದು. ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಳು ಬಳಿ ಬರದು. ಪರ್ವತ ಗುಡ್ಡವು ಕದಲಿದರು, ನಿನ್ ಕೃಪೆ ಮಾರ್ಪಡದು. ಪರ್ವತ ಗುಡ್ಡವು ಕದಲಿದರು, ನಿನ್ ಕೃಪೆ ಮಾರ್ಪಡದು. ಶಾಶ್ವತ ಪ್ರೇಮದಿ ಸೆಳೆದುಕೊಂಡೆ, ಎದೆಗೆ ಅಪ್ಪಿಕೊಂಡೆ. ಶಾಶ್ವತ ಪ್ರೇಮದಿ ಸೆಳೆದುಕೊಂಡೆ, ಎದೆಗೆ ಅಪ್ಪಿಕೊಂಡೆ. ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಳು ಬಳಿ ಬರದು. ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಳು ಬಳಿ ಬರದು. ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಳು ಬಳಿ ಬರದು. ಯಾವ ಕೇಳು ಬಳಿ ಬರದು. ಹಾಲೆಲೂಯಾ, ಹಾಲೆಲೂಯಾ. ಕೋಟೆಯೊಳಗೆ ನಾವು ಬರುವಾಗ ನಾವು ಯಾವುದಕ್ಕೂ ಭಯ ಪಡಬೇಕಾಗಿಲ್ಲ. ನಮ್ಮ ಕರ್ತನು ನಮ್ಮೊಂದಿಗೆ ಇರ್ತಾನೆ. ಪರ್ವತವು ಗುಡ್ಡಗಳು ಕದಲಿ ಹೋದರು, ಅದರ ಕೃಪೆ ಅದು ಎಂದಿಗೂ ಮಾರ್ಪಡದು. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಕರ್ತನೆ ನಿಮಗೆ ಸ್ತೋತ್ರ ಸ್ವಾಮಿ. ಹಾಲೆಲೂಯಾ, ಹಾಲೆಲೂಯಾ. ಕರ್ತನೆ ನಿಮ್ಮ ಪ್ರೀತಿಗೆ ಕರ್ತನೆ ಅದು ಹಾಲೆಲೂಯಾ, ಅದು ಅಪಾರ ಸ್ವಾಮಿ. ಹಾಲೆಲೂಯಾ ಕರ್ತನೆ, ಹಾಲೆಲೂಯಾ. ನೀವು ಕರ್ತನೆ ನಮಗೋಸ್ಕರ ಕರ್ತನೆ 2000 ವರ್ಷಗಳ ಹಿಂದೆ ಶಿಲುಬೆಯಲ್ಲಿ ಸತ್ತು 3ನೇ ದಿನ ಎದ್ದು ಇಂದಿಗೂ ನೀವು ಜೀವಿಸುವರಾಗಿದ್ದೆ ಸ್ವಾಮಿ. ಹಾಲೆಲೂಯಾ ಕರ್ತನೆ, ನಿಮ್ಮ ಕರ್ತನೆ ಪ್ರೀತಿಗಾಗಿ ಕರ್ತನೆ, ನಿಮ್ಮ ಕರುಣೆಗಾಗಿ ಕರ್ತನೆ ಸ್ತೋತ್ರ ಸ್ವಾಮಿ. ಹಾಲೆಲೂಯಾ, ಹಾಲೆಲೂಯಾ. ಕರ್ತನೆ ಇನ್ನ ಹಾಗೆ ದೇವರು ಕರ್ತನೆ ಹಾಲೆಲೂಯಾ ಈ ಭೂಮಿಯಲ್ಲಿಲ್ಲ ಸ್ವಾಮಿ. ಹಾಲೆಲೂಯಾ ಕರ್ತನೆ ನಿಮಗೆ ಸ್ತೋತ್ರ ತಂದೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಹಾಗೆ ದೇವರು ಭೂಮಿಯಲ್ಲಿಲ್ಲ, ನೀನಿಲ್ಲದೆ ಬೇರೆ ಆಧಾರವಿಲ್ಲ. ನಿನ್ನ ಪ್ರಿಯನಾಗಿ ನಾನೆಲೆಗೊಳ್ಳುವೆ, ನೀನೇ ನನ್ನ ಸರ್ವಸ್ವ, ನನ್ನ
ನನ್ನೇಸುವೆ. ಆರಾಧನೆ ನಿಮಗೆ, ಆರಾಧನೆ ನನ್ನೇಸುವೆ ನಿಮಗೆ, ಆರಾಧನೆ ಆರಾಧನೆ ನಿಮಗೆ, ಆರಾಧನೆ ನನ್ನೇಸುವೆ ನಿಮಗೆ, ಆರಾಧನೆ ನನ್ನೆಲ್ಲವನ್ನು ನಾ ಸಮರ್ಪಿಸುವೆ. ಶುದ್ಧೀಕರಿಸು ನಿನ್ನ ವಾಕ್ಯದಿಂದಲೇ, ನಿನ್ನ ಚಿತ್ತದಂತೆ ನನ್ನ ನಡೆಸು ನೀ. ಪವಿತ್ರಾತ್ಮನಿಂದ ನನ್ನ ತುಂಬಿಸು ನೀ. ನನ್ನವನ್ನು ನಾ ಸಮರ್ಪಿಸುವೆ. ಶುದ್ಧೀಕರಿಸು, ಹೌದು ಸ್ವಾಮಿ, ಶುದ್ಧೀಕರಿಸು ನಿನ್ನ ವಾಕ್ಯದಿಂದಲೇ. ನಿನ್ನ ಚಿತ್ತದಂತೆ ನನ್ನ ನಡೆಸು ನೀ. ಪವಿತ್ರಾತ್ಮನಿಂದ ನನ್ನ ತುಂಬಿಸು ನೀ. ಆರಾಧನೆ ಆರಾಧನೆ ನಿಮಗೆ, ಆರಾಧನೆ ನನ್ನೇಸುವೆ ನಿಮಗೆ, ಆರಾಧನೆ ಆರಾಧನೆ ನಿಮಗೆ, ಆರಾಧನೆ ನನ್ನೇಸುವೆ ನಿಮಗೆ, ಆರಾಧನೆ ನಿನ್ನ ಮಾರ್ಗದಲ್ಲಿ ನಾನಿಂದು ನಡೆಯಲು, ಮಾರ್ಗದರ್ಶಿಯಾಗಿ ನನ್ನನ್ನು ನಡೆಸು. ನಂಬಿಕೆಯಲ್ಲಿ ನಾ ದೃಢವಾಗಲು, ಕ್ರಿಸ್ತನೆಂಬ ಬಂಡೆ ಮೇಲೆ ನನ್ನ ನಿಲ್ಲಿಸು. ನಿನ್ನ ಮಾರ್ಗದಲ್ಲಿ ನಾನಿಂದು ನಡೆಯಲು, ಮಾರ್ಗದರ್ಶಿಯಾಗಿ ನನ್ನನ್ನು ನಡೆಸು. ನಂಬಿಕೆಯಲ್ಲಿ ನಾ ದೃಢವಾಗಲು, ಕ್ರಿಸ್ತನೆಂಬ ಬಂಡೆ ಮೇಲೆ ನನ್ನ ನಿಲ್ಲಿಸು. ಆರಾಧನೆ ನಿಮಗೆ, ಆರಾಧನೆ ನನ್ನೇಸುವೆ ನಿಮಗೆ, ಆರಾಧನೆ ಆರಾಧನೆ ನಿಮಗೆ, ಆರಾಧನೆ ನನ್ನೇಸುವೆ ನಿಮಗೆ, ಆರಾಧನೆ ಆರಾಧನೆ ನಿಮಗೆ, ಆರಾಧನೆ ನನ್ನೇಸುವೆ ನಿಮಗೆ, ಆರಾಧನೆ. ನಿನ್ನ ಹಾಗೆ ದೇವರು ಭೂಮಿಯಲ್ಲಿಲ್ಲ, ನೀನಿಲ್ಲದೆ ಬೇರೆ ನಿನ್ನ ಪ್ರಿಯನಾಗಿ ನಾ ನೆಲೆಗೊಳ್ಳುವೆ. ನೀನೇ ನನ್ನ ಸರ್ವಸ್ವ ನನ್ನೇಸುವೆ. ನಿನ್ನ ಹಾಗೆ ದೇವರು ಭೂಮಿಯಲ್ಲಿಲ್ಲ, ನೀನಿಲ್ಲದೆ ಬೇರೆ ಆಧಾರವಿಲ್ಲ. ನಿನ್ನ ಪ್ರಿಯನಾಗಿ ನಾ ನೆಲೆಗೊಳ್ಳುವೆ. ನೀನೇ ನನ್ನ ಸರ್ವಸ್ವ ನನ್ನೇಸುವೆ. ಆರಾಧನೆ ನಿಮಗೆ, ಆರಾಧನೆ ನನ್ನೇಸುವೆ ನಿಮಗೆ, ಆರಾಧನೆ ಆರಾಧನೆ ನಿಮಗೆ, ಆರಾಧನೆ ನನ್ನೇಸುವೆ ನಿಮಗೆ, ಆರಾಧನೆ
ಸ್ವಾಮಿ, ನಿಮಗೆ ಆರಾಧನೆ. ಹಾಲೆಲೂಯ. ನನ್ನ ಯೇಸುವೇ ನಿಮಗೆ ಆರಾಧನೆ, ನನ್ನ ಯೇಸುವೇ ನಿಮಗೆ ಆರಾಧನೆ, ನನ್ನ ಯೇಸುವೇ ನಿಮಗೆ ಆರಾಧನೆ. ಹಾಲೆಲೂಯ. ನಿನ್ನಾಗಿ ಕರ್ತನೆ ದೇವರು ಈ ಭೂಮಿಯಲ್ಲಿಲ್ಲ. ಹಾಲೆಲೂಯ, ಹಾಲೆಲೂಯ. ಕರ್ತನೆ ನಿನ್ನ ಚಿತ್ತದಂತೆ ನಮ್ಮನ್ನು ನಡೆಸು ಸ್ವಾಮಿ. ಹಾಲೆಲೂಯ. ಪವಿತ್ರಾತ್ಮನಿಂದ ನಮ್ಮನ್ನು ತುಂಬಿಸಿ ನಡೆಸುವಪ್ಪ. ಹಾಲೆಲೂಯ. ಏನೂ ಇಲ್ಲದ ನನ್ನನ್ನು ಕರ್ತನೆ ಹಾಲೆಲೂಯ ಮೇಲೆತ್ತಿದೆ ಸ್ವಾಮಿ ಅಪ್ಪ. ಹಾಲೆಲೂಯ. ನಿನ್ನ ಪ್ರೀತಿ ಕರ್ತನೆ, ನಿನ್ನ ಕೃಪೆ ಅದು ಶಾಶ್ವತ ಸ್ವಾಮಿ. ಹಾಲೆಲೂಯ. ಕರ್ತನೆ ನಾವಿಲ್ಲಿ ನಿಂತಿರುವುದು ನಿಮ್ಮ ಕೃಪೆ ಅಪ್ಪ. ಹಾಲೆಲೂಯ. ಕರ್ತನೆ ನಿಮ್ಮ ಕೃಪೆಯಿಂದ ಮಾತ್ರ ಸ್ವಾಮಿ. ಹಾಲೆಲೂಯ. ಸ್ತೋತ್ರ. ಹಾಲೆಲೂಯ. ಏನೂ ಇಲ್ಲದ ನನ್ನ ಮೇಲೆತ್ತಿರುವೆ. ಹಾಲೆಲೂಯ. ಏನೂ ಇಲ್ಲದ ನನ್ನ ನನ್ನ ಮೇಲೆತ್ತಿದೆ, ನಿನ್ ಪ್ರೀತಿ ನೆನೆಸಲು ಸ್ತೋತ್ರದಿ ಹಾಡುವೆನು. ಏನೂ ಇಲ್ಲದ ನೀ ನನ್ನ ಮೇಲೆತ್ತಿದೆ, ಸ್ತೋತ್ರದಿ ಹಾಡುವೆನ. ನೀ ನನ್ನ ಪ್ರೀತಿಸಲು ನಾಯೋಗ್ಯನೋ ರಾಜ, ನೀ ನನ್ನ ನೆನೆಸಲು ನನ್ನ ಮನೆ ಎಷ್ಟರದು. ನೀ ನನ್ನ ಪ್ರೀತಿಸಲು ನಾಯೋಗ್ಯನೋ ರಾಜ, ನೀ ನನ್ನ ನೆನೆಸಲು ನನ್ನ ಮನೆ ಎಷ್ಟರದು. ಭಯದ ಸಮಯದಲ್ಲಿ ಆಶ್ವಾಸವಾದಿನಿ, ಭಾರದ ഇരുಳಲ್ಲಿ ಬೆಳಕಾಗಿ ಬಂದೆ. ಭಯದ ಸಮಯದಲ್ಲಿ ಆಶ್ವಾಸವಾದಿನಿ, ಭಾರದ ഇരുಳಲ್ಲಿ ಬೆಳಕಾಗಿ ಬಂದೆ. ನೀ ನನ್ನ ಪ್ರೀತಿಸಲು, ನೀ ನನ್ನ ಪ್ರೀತಿಸಲು ನಾಯೋಗ್ಯನೋ ರಾಜ, ನೀ ನನ್ನ ನೆನೆಸಲು ನನ್ನ ಮನೆ ಎಷ್ಟರದು. ನೀ ನನ್ನ ಪ್ರೀತಿಸಲು, ನೀ ನನ್ನ ಪ್ರೀತಿಸಲು ಓ ನಾಯೋಗ್ಯನೋ ರಾಜ, ನೀ ನನ್ನ ನೆನೆಸಲು ನನ್ನ ಮನೆ ಎಷ್ಟರದು. ತಲೆಮಾರು ತಲೆಮಾರಿಗೂ ನೆನೆಸುವ ದೇವರೇ, ನಿನ್ ಪ್ರೀತಿಯ ಆಳವನ್ನು ವರ್ಣಿಸಲಾಗದೆಯ. ತಲೆಮಾರು ತಲೆಮಾರಿಗೂ ನೆನೆಸುವ ದೇವರೇ. ಹೌದು ಸ್ವಾಮಿ, ತಲೆಮಾರು ತಲೆಮಾರಿಗೂ ನಿನ್ ಪ್ರೀತಿಯ ಆಳವನ್ನು ವರ್ಣಿಸಲಾಗದೆಯ.
ಬದೆಯ ನಿನ್ನ ಪ್ರೀತಿಸಲು ನೀನನ್ನ ಪ್ರೀತಿಸಲು ನಾ ಯೋಗ್ಯನು ರಾಜ ನೀನನ್ನ ನೆನೆಸಲು ನನ್ಮನೆ ಎಷ್ಟರದು ನೀನನ್ನ ಪ್ರೀತಿಸಲು ನೀನನ್ನ ಪ್ರೀತಿಸಲು ನಾ ಯೋಗ್ಯನು ರಾಜ ನೀನನ್ನ ನೆನೆಸಲು ನೀನನ್ನ ನೆನೆಸಲು ನನ್ಮನೆ ಎಷ್ಟರದು ನಿನ್ನನ್ನು ನೆನೆಸಲು ನೀನನ್ನ ನೆನೆಸಲು ನನ್ಮನೆ ಎಷ್ಟರದು ನೀನನ್ನ ನೆನೆಸಲು ನನ್ಮನೆ ಎಷ್ಟರದು ಹೌದು ಸ್ವಾಮಿ ಹಾಲೆಲೂಯ ನೀನನ್ನು ನೆನೆಸಲು ಕರ್ತನೆ ನಾವು ಎಷ್ಟರವರು ಸ್ವಾಮಿ ಹಾಲೆಲೂಯ ಕರ್ತನೆ ನಿನ್ನ ಕೃಪೆಯಿಂದ ಮಾತ್ರ ಸ್ವಾಮಿ ಹಾಲೆಲೂಯ ನಾವು ನಿಂತಿರುವುದು ನಾವು ನೆಲೆಗೊಂಡಿರುವುದು ಸ್ವಾಮಿ ಅದು ನಿನ್ನ ಕೃಪೆಯಿಂದ ಮಾತ್ರ ಕರ್ತನೆ ನಿನ್ನ ಪ್ರೀತಿ ನಿನ್ನ ಕೃಪೆ ಸ್ವಾಮಿ ಹಾಲೆಲೂಯ ಅದು ತಲೆಮಾರುಗಳ ಕಾಲ ಕರ್ತನೆ ಅದು ಕರ್ತನೆ ಹಾಲೆಲೂಯ ಅದು ಕರ್ತನೆ ಹಾಲೆಲೂಯ ಆಶೀರ್ವಾದವಾಗಿ ಬರುತ್ತಿದೆ ಸ್ವಾಮಿ ಹಾಲೆಲೂಯ ಕರ್ತನೆ ನಿನ್ನ ಪ್ರೀತಿಗಾಗಿ ನಿನ್ನ ಕರುಣೆಗಾಗಿ ನಿನ್ನ ಕೃಪೆಗಾಗಿ ಸ್ತೋತ್ರ ಕರ್ತನೆ ಹಾಲೆಲೂಯ ನಾವು ಕರ್ತನೆ ಸ್ವಲ್ಪ ಸಮಯ ಸೇರಿ ಕರ್ತನೆ ನಿನ್ನನ್ನು ಆರಾಧಿಸಲು ಕರ್ತನೆ ನಿನ್ನನ್ನು ಸ್ತುತಿಸಲು ಕರ್ತನೆ ಹಾಲೆಲೂಯ ಕೊಟ್ಟಿರೋ ಕರ್ತನೆ ಅಮೂಲ್ಯವಾದ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ ಹಾಲೆಲೂಯ ಕರ್ತನೆ ನಿನ್ನ ಪ್ರೀತಿಗಾಗಿ ನಿನ್ನ ಕರುಣೆಗಾಗಿ ಸ್ತೋತ್ರ ಕರ್ತನೆ ಹಾಲೆಲೂಯ ಮುಂದಿನ ಸಮಯದಲ್ಲಿ ವಾಕ್ಯಗಳನ್ನು ಕೊಡಲಿರುವ ಕರ್ತನೆ ನಿನ್ನ ಸೇವಕರನ್ನು ಬಲವಾಗಿ ನೀನು ಉಪಯೋಗಿಸು ಕರ್ತನೆ ಹಾಲೆಲೂಯ ವಾಕ್ಯಗಳ ಮುಖಾಂತರವಾಗಿ ನಮ್ಮ ಪ್ರತಿಯೊಬ್ಬರೊಂದಿಗೆ ನೀನು ಮಾತನಾಡು ಸ್ವಾಮಿ ಹಾಲೆಲೂಯ ಕರ್ತನೆ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ ಕರ್ತನೆ ಆರಾಧನೆಯಲ್ಲಿ ಮಹಿಮೆ ಹೊಂದೋದಕ್ಕಾಗಿ ಸ್ತೋತ್ರ ತಂದೆ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ ಆದ ದೇವರೇ ಆಮೇನ್ ಅಂಡ್ ಆಮೇನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವಜನರೇ, ನಿಮ್ಮೆಲ್ಲರಿಗೂ ಈ ಆರಾಧನಾ ಕೂಟಕ್ಕೆ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಸ್ವಲ್ಪ ಸಮಯ ನಾವೆಲ್ಲ ದೇವರನ್ನ ಹಾಡಿ ಆರಾಧಿಸುವಂತೆ ಪ್ರಾರ್ಥಿಸುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ಈ ದಿನ ನಾವು ದೇವರ ವಾಕ್ಯವನ್ನು ಆಲಿಸುವಂಥವರಾಗಿರೋಣ. ವಾಕ್ಯದ ಮೂಲಕವಾಗಿ ದೇವರು ನಮ್ಮನ್ನು ಬಲಪಡಿಸ್ತಾನೆ. ಅನೇಕರು ಆನ್ಲೈನ್ ಮೂಲಕ, ಟಿ ವಿ ಮೂಲಕ, ವಿವಿಧ ಮೀಡಿಯಾಗಳ ಮೂಲಕ ಜಾಯ್ನ್ ಆಗಿದ್ದೀರಿ. ಎಲ್ಲರನ್ನ ದೇವರ ಆಶೀರ್ವಾದಿಸುವಾತನಾಗಿದ್ದಾನೆ. ನಾವು ದೇವರ ಸಾನ್ನಿಧ್ಯದಲ್ಲಿ ಒಪ್ಪಿಸಿಕೊಟ್ಟು ನಾವು ದೇವರ ವಾಕ್ಯವನ್ನು ಧ್ಯಾನಕ್ಕಾಗಿ ತೆಗೆದುಕೊಳ್ಳೋಣ. ಇಬ್ರಿಯ ಪತ್ರಿಕೆ 3ನೇ ಅಧ್ಯಾಯ 6ನೇ ವಾಕ್ಯವನ್ನು ಪ್ರಾರಂಭದಲ್ಲಿ ನಾವು ಓದಿಕೊಳ್ಳುವಂಥವರಾಗಿರೋಣ. ಕ್ರಿಸ್ತನಾದರೂ ಮಗನಾಗಿ ದೇವರ ಮನೆಯ ಮೇಲೆ ಅಧಿಕಾರಿಯಾಗಿದ್ದಾನೆ. ನಾವು ನಮ್ಮ ಧೈರ್ಯವನ್ನು ನಮ್ಮ ನಿರೀಕ್ಷೆಯಿಂದ ಉಂಟಾಗುವ ಉತ್ಸಾಹವನ್ನು ಕಡೇ ತನಕ ದೃಢವಾಗಿ ಹಿಡಿದುಕೊಂಡವರಾದರೆ ನಾವೇ ದೇವರ ಮನೆಯವರು. ದೇವರಿಗೆ ಸ್ತೋತ್ರ ಉಂಟಾಗಲಿ. ದೇವರು ನಮ್ಮನ್ನು ತನ್ನ ಮನೆಯವರು, ಕುಟುಂಬದವರು ಎಂಬುದಾಗಿ ಕರೆಯುವುದಕ್ಕೆ ಇಷ್ಟಪಡ್ತಾ ಇದ್ದಾನೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ತನ್ನ ಕುಟುಂಬದವರು, ತನ್ನ ಮನೆಯವರು, ಪರಲೋಕ ಸಂಸ್ಥಾನದವರು ಎಂಬುದಾಗಿ ಕೆಲವೊಂದು ವಾಕ್ಯಗಳನ್ನು ನಾವು ನೋಡಿಕೊಳ್ಳುವಂಥ ಸಮಯದಲ್ಲಿ ನಾವು ನೋಡ್ತೇವೆ. ಫಿಲಿಪ್ಪಿ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಅದರ 20ನೇ ವಾಕ್ಯದಲ್ಲಿ ಅಥವಾ 19-20ರಲ್ಲಿ ದೇವರಿಗೆ ಸ್ತೋತ್ರ, ನಾವಾದರೂ ಪರಲೋಕ ಸಂಸ್ಥಾನದವರು, ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ. ನಾವಾದರೂ ಪರಲೋಕ ಸಂಸ್ಥಾನದವರು. ನೋಡಿ, ಯೇಸು ಸ್ವಾಮಿ ಇದನ್ನು ಹೇಳಿದ್ದಾರೆ. ಭೂಮಿಯಲ್ಲಿ ಅವರು ಸೇವೆ ಮಾಡ್ತಾ ಇದ್ದಾಗ ಹೇಳಿದ್ದಾರೆ, ನಿಮ್ಮನ್ನು ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡಿದ್ದೇನೆ, ನೀವು ಲೋಕದವರು ಅಲ್ಲ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನಾವು ಲೋಕದವರು ಅಲ್ಲ, ನಮ್ಮನ್ನು ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡಿದ್ದಾನೆ. ದೇವರಿಗೆ ಸ್ತೋತ್ರ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ನಾವು ಪರಲೋಕ ಸಂಸ್ಥಾನದವರು. ದೇವರಿಗೆ ಸ್ತೋತ್ರ ಉಂಟಾಗಲಿ. ಇನ್ನು ಕೂಡ ನಾವು ನೋಡುವಂಥವರಾಗಿದ್ದೇವೆ, ನಾವು ಪೇತ್ರನ ಪತ್ರಿಕೆಯಲ್ಲಿ ನಾವು ನೋಡುವಂಥವರಾಗಿದ್ದೇವೆ, ನಾವು ಈ ಲೋಕಕ್ಕೆ ಸಂಬಂಧಪಟ್ಟವರು ಅಲ್ಲ ಎಂಬುದಾಗಿ. ದೇವರಿಗೆ ಸ್ತೋತ್ರ. 1 ಪೇತ್ರ 1ನೇ ಅಧ್ಯಾಯ ಅದರ 17ನೇ ವಾಕ್ಯದಲ್ಲಿ ನೋಡ್ತೇವೆ, ಪ್ರತಿಯೊಬ್ಬನ ಕೆಲಸವನ್ನು ನೋಡಿ ಪಕ್ಷಪಾತವಿಲ್ಲದೆ ತೀರ್ಪು ಮಾಡುವಾತನನ್ನು ನೀವು ತಂದೆ ಎಂದು ಕರೆಯುವರಾಗಿರಲಾಗಿ ಈ ಲೋಕದಲ್ಲಿ ನಿಮ್ಮ ಪ್ರವಾಸ ಕಾಲವನ್ನು ಭಯಭಕ್ತಿಯುಳ್ಳವರಾಗಿ ಕಳೆಯಿರಿ. ಹಾಗಾದರೆ ನಾವು ಇಲ್ಲಿ ಏನಿದ್ದೇವೆ? ಪ್ರವಾಸ ಕಾಲದಲ್ಲಿ ಇದ್ದೇವೆ. ನಾವು ದೇವರ ಮನೆಯವರಾಗಿದ್ದೇವೆ, ದೇವರ ಪರಲೋಕ ಸಂಸ್ಥಾನದವರಾಗಿದ್ದೇವೆ. ನಾವು ಈ ಲೋಕದವರು ಅಲ್ಲ. ನಾವಿಲ್ಲಿ ಇದ್ದರೂ ಕೂಡ ನಾವು ಪ್ರವಾಸದಲ್ಲಿದ್ದೇವೆ. ಪ್ರವಾಸಿ ಸ್ವಲ್ಪ ಕಾಲ ಇರ್ತಾನೆ, ಪ್ರವಾಸಿ ವೀಸಾ
ಅಥವಾ ವಿಸಿಟಿಂಗ್ ವೀಸಾ, ಟೂರಿಸ್ಟ್ ವೀಸಾ ಅಂತ ಈ ಕಾಲದಲ್ಲಿ ಲೋಕದಲ್ಲಿ ಹೆಚ್ಚು ಕಡಿಮೆ ಎಲ್ಲ ದೇಶಗಳು ಕೊಡ್ತಾರೆ, ಎಲ್ಲ ದೇಶಗಳವರು ಕೊಡ್ತಾರೆ. ಆದರೆ ಕೊಡುವಂಥ ಆ ವೀಸಾದ ಅರ್ಥ ಸಿಟಿಸನ್ಶಿಪ್ಪಿಗಾಗಿ ಕೊಡುವಂಥದ್ದಲ್ಲ, ಅದು ಅಲ್ಲಿನ ಒಂದು ಟೂರಿಸ್ಟ್ ಆಗಿ, ಪ್ರವಾಸಿಯಾಗಿ ಹೋಗಿ ಬರಲಿಕ್ಕೆ. ಕೆಲವೊಮ್ಮೆ 3 ತಿಂಗಳು, 6 ತಿಂಗಳು, 1 ವರ್ಷ, ಕೆಲವೊಮ್ಮೆ ಕೆಲವೊಂದು ದೇಶಗಳಲ್ಲಿ 3 ವರ್ಷ, 5 ವರ್ಷ, ಕೆಲವೊಂದು ದೇಶಗಳಲ್ಲಿ 10 ವರ್ಷಕ್ಕೆ ಕೊಡ್ತಾರೆ. ಅದಾದಮೇಲೆ ಅದನ್ನು ರಿನ್ಯೂವಲ್ ಮಾಡಬೇಕಾಗ್ತದೆ. ಅದರ ಅರ್ಥ ಈ 10 ವರ್ಷ ಅಲ್ಲಿ ಇರ್ಬೋದು ಎಂಬುದಾಗಿಲ್ಲ. ಅಮೇರಿಕದ ಒಂದು ವೀಸಾ 10 ವರ್ಷಕ್ಕೆ ಕೊಟ್ಟರೆ ಒಬ್ಬ ವ್ಯಕ್ತಿ ಹೋಗಿ 6 ತಿಂಗಳು ಇರ್ಬೋದು. 6 ತಿಂಗಳಿದ್ದು ಆತ ಅಲ್ಲಿಂದ ಎಕ್ಸಿಟ್ ಆಗಬೇಕಾಗ್ತದೆ. ಮತ್ತು ಎಕ್ಸಿಟ್ ಆಗಿ ತಿರುಗಿ ಯಾವುದೋ ಸಮಯದಲ್ಲಿ ಹೋಗಿ ಮತ್ತೆ 6 ತಿಂಗಳ ತನಕ ಇರ್ಬೋದು, ಮತ್ತೆ ಅಲ್ಲಿಂದ ಎಕ್ಸಿಟ್ ಆಗಬೇಕಾಗ್ತದೆ. ನೋಡಿ, ಇದು ಒಂದು ಪ್ರವಾಸಿ ವೀಸಾದ ಲಕ್ಷಣ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಕೆಲವೊಮ್ಮೆ ಏನಿರ್ತದೆ, ಕೆಲವೊಂದು ವೀಸಾಗಳಲ್ಲಿ ಸಿಂಗಲ್ ಎಂಟ್ರಿ ಅಥವಾ ಕೆಲವೊಂದು ವೀಸಾಗಳಲ್ಲಿ ಮಲ್ಟಿಪಲ್ ಎಂಟ್ರಿ. ಒಂದು ವೀಸಾ ಒಂದು ಸಲ ಸಿಕ್ಕ ಮೇಲೆ 3 ತಿಂಗಳು ಸಿಕ್ಕರೆ ಒಂದೇ ಸಲ ಹೋಗಬೇಕು ಬರಬೇಕು, ಅಲ್ಲಿಗೆ ವೀಸಾ ರದ್ದಾಗ್ತದೆ, ಅದು ಸಿಂಗಲ್ ಎಂಟ್ರಿ. ಇನ್ನು ಕೆಲವೊಂದು ಏನಿರ್ತದೆ ಮಲ್ಟಿಪಲ್ ಎಂಟ್ರಿ, ಅನೇಕ ಸಾರಿ ಹೋಗ್ಬೋದು, ಅನೇಕ ಸಾರಿ ಬರಬಹುದು, ಇದು ವೀಸಾ. ಹಾಗೆಯೇ ನಾವು ಈ ಲೋಕದಲ್ಲಿ ಇದ್ದೇವೆ, ಇದು ಒಂದು ಸಿಂಗಲ್ ಎಂಟ್ರಿ ವೀಸಾ ಇದ್ದ ಹಾಗೆ. ಸಿಂಗಲ್ ಎಂಟ್ರಿ ವೀಸಾ ಇದೆ. ಒಂದು ಸಲ ನಾವು ಇಲ್ಲಿದ್ದೇವೆ, ದೇವರಿಗೆ ಸ್ತೋತ್ರ, ಇಲ್ಲಿನ ಪ್ರಯಾಣ ಮುಗಿಸಿ ನಾವು ದೇವರ ರಾಜ್ಯಕ್ಕೆ ಹೋಗತಕ್ಕಂಥವರಾಗಿದ್ದೇವೆ. ನಾವೇನಾಗಿದ್ದೇವೆ? ದೇವರ ಮನೆಯವರಾಗಿದ್ದೇವೆ, ದೇವರ ಕುಟುಂಬದವರಾಗಿದ್ದೇವೆ. ಎಫೆಸ ಪತ್ರಿಕೆಯಲ್ಲಿ ಇದರ ಬಗ್ಗೆ ನಾವು ನೋಡುವಂಥವರಾಗಿದ್ದೇವೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. 2ನೇ ಅಧ್ಯಾಯ 19ನೇ ವಾಕ್ಯದಿಂದ ನೋಡ್ತೇವೆ. ಎಫೆಸ ಪತ್ರಿಕೆ 2ನೇ ಅಧ್ಯಾಯ 19ನೇ ವಾಕ್ಯದಿಂದ ನೋಡ್ತೇವೆ. ಹೀಗಿರಲಾಗಿ ನೀವು ಇನ್ನು ಮೇಲೆ ಪರದೇಶದವರು, ಅನ್ಯರೂ ಆಗಿರದೆ ದೇವ ಜನರೊಂದಿಗೆ ಒಂದೇ ಸಂಸ್ಥಾನದವರು, ದೇವರ ಮನೆಯವರು ಆಗಿದ್ದೀರಿ. ನೋಡಿ, ಇಲ್ಲಿ ನೋಡ್ತೇವೆ, ಹೀಗಿರಲಾಗಿ ನೀವು ಇನ್ನು ಮೇಲೆ ಪರದೇಶದವರು ಅಲ್ಲ. ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡಿ ರಕ್ಷಣೆ ಅನುಭವಕ್ಕೆ ಬಂದಂಥವನು ಈಗೇನಾಗಿದ್ದಾನೆ? ಇನ್ನೂ ಪರದೇಶದವನಲ್ಲ. ಒಂದು ಕಾಲದಲ್ಲಿ ಪರದೇಶದವರಾಗಿದ್ದೆವು. ನಾವು ದೇವರ ರಾಜ್ಯಕ್ಕೆ ಸಂಬಂಧಪಟ್ಟಂತೆ, ಪರಲೋಕಕ್ಕೆ ಸಂಬಂಧಪಟ್ಟಂತೆ ಏನಾಗಿದ್ದೆವು? ಪರದೇಶದವರಾಗಿದ್ದೆವು. ಆದರೆ ಯೇಸು ಕ್ರಿಸ್ತನ ರಕ್ತದ ಮೂಲಕ ನಾವೀಗೇನಾಗಿದ್ದೇವೆ? ದೇವರ ರಾಜ್ಯಕ್ಕೆ ಸಂಬಂಧಪಟ್ಟವರಾಗಿದ್ದೇವೆ. ಅಥವಾ ನಾವೇನಾಗಿದ್ದೇವೆ? ಈಗ ದೇವರ ರಾಜ್ಯದವರು, ದೇವರ ಮನೆಯವರಾಗಿದ್ದೇವೆ. ಅದನ್ನೇ ಅಲ್ಲಿ ನೋಡ್ತೇವೆ. ಹೀಗಿರಲಾಗಿ ನೀವು ಇನ್ನು ಮೇಲೆ ಪರದೇಶದವರು, ಅನ್ಯರು ಆಗಿರದೆ. ನೋಡಿ, ಇದರ ಪ್ರಾರಂಭ ಭಾಗದಲ್ಲಿ ನಾವು ನೋಡ್ತೇವೆ, 2ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ, ನೀವು ಜನ್ಮದಿಂದ ಅನ್ಯರಾಗಿದ್ದೀರಿ, ಶರೀರದಲ್ಲಿ ಕೈಯಿಂದ ಸುನ್ನತಿ ಮಾಡಿಸಿಕೊಂಡು ಸುನ್ನತಿಯವರೆನಿಸಿಕೊಳ್ಳುವವರು ನಿಮ್ಮನ್ನು ಸುನ್ನತಿ ಇಲ್ಲದವರೆಂದು ಹೇಳುತ್ತಾರೆ. ನೀವು ಪೂರ್ವಕಾಲದಲ್ಲಿ ಕ್ರಿಸ್ತನನ್ನು ಸೇರದವರಾಗಿದ್ದು ಇಸ್ರಾಯೇಲ್ಯ ಹಕ್ಕಿನಲ್ಲಿ ಪಾಲಿಲ್ಲದವರು, ಅಬ್ರಹಾಮನಿಗೆ ಉಂಟಾದ ವಾಗ್ದಾನಕ್ಕೆ ಸಂಬಂಧಪಟ್ಟ ಒಡಂಬಡಿಕೆಗಳಲ್ಲಿ ಸೇರದವರು, ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲದವರು, ದೇವರನ್ನು ಅರಿಯದವರಾಗಿದ್ದರೆಂದು ಜ್ಞಾಪಕ ಮಾಡಿಕೊಳ್ಳ್ರಿ. ಈಗಲಾದರೂ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಸ್ಥರಾಗಿದ್ದೀರಿ. ಆತನ ರಕ್ತದ ಮೂಲಕ. ನೋಡಿ, ಎಷ್ಟೆಲ್ಲ ವಿಷಯಗಳಿದ್ದಾವೆ. ಅನ್ಯರಾಗಿದ್ದೆವು, ಸುನ್ನತಿ ಇಲ್ಲದವರಾಗಿದ್ದೆವು, ಮಾತ್ರವಲ್ಲ ಕ್ರಿಸ್ತನನ್ನು ಸೇರದವರಾಗಿದ್ದೆವು, ಇಸ್ರಾಯೇಲ್ಯರ ಹಕ್ಕಿನಲ್ಲಿ ಪಾಲಿಲ್ಲದವರಾಗಿದ್ದೆವು, ಅಬ್ರಹಾಮನಿಗೆ ಉಂಟಾದ ಆ ಆಶೀರ್ವಾದದ ವಾಗ್ದಾನದ ಒಡಂಬಡಿಕೆಗಳಲ್ಲಿ ಸೇರದವರಾಗಿದ್ದೆವು. ಈಗ ನಾವು ಯೇಸು ಕ್ರಿಸ್ತನ ಮೂಲಕ, ಯೇಸು ಕ್ರಿಸ್ತನ ರಕ್ತದ ಮೂಲಕ ನಾವೇನಾಗಿದ್ದೇವೆ? ಸಮೀಪಸ್ಥರಾಗಿದ್ದೇವೆ. ಒಂದು ಕಾಲದಲ್ಲಿ ದೇವರನ್ನು ಅರಿಯದವರಾಗಿದ್ದೆವು, ಯಾವ ನಿರೀಕ್ಷೆ ಇಲ್ಲದವರಾಗಿದ್ದೆವು. ಈಗ ನಾವು ಕ್ರಿಸ್ತನ ಮೂಲಕ ದೇವರ ಮಕ್ಕಳಾಗಿದ್ದೇವೆ. ನಮಗೆ ನಿರೀಕ್ಷೆಯನ್ನು ದೇವರು ಕೊಟ್ಟಿದ್ದಾನೆ. ಮಾತ್ರವಲ್ಲ, ನಾವು ನೋಡುವಂಥವರಾಗಿದ್ದೇವೆ. 16ನೇ ವಾಕ್ಯದಲ್ಲಿ, ಇದ್ದ ದ್ವೇಷವನ್ನು ತನ್ನ ಶಿಲುಬೆ ಮೇಲೆ ಕೊಂದು ಆ ಶಿಲುಬೆ ಮೂಲಕ ಉಭಯರನ್ನು ಒಂದೇ ದೇಹದಂತಾಗ ಮಾಡಿ ದೇವರೊಂದಿಗೆ ಸಮಾಧಾನ ಪಡಿಸಿದ್ದಾನೆ. ಹಿಂದೆ ಯಹೂದ್ಯರು ಅನ್ಯಜನರು ಎಂಬ ವ್ಯತ್ಯಾಸವಿತ್ತು, ಅಥವಾ ಇಸ್ರಾಯೇಲ್ಯರು ಅನ್ಯಜನರು ವ್ಯತ್ಯಾಸ ಇತ್ತು. ಈಗ ಆ ವ್ಯತ್ಯಾಸವನ್ನು ತೆಗೆದುಹಾಕಿದ್ದಾನೆ. ಶಿಲುಬೆ ಮೂಲಕ ಈಗ ದೇವ ಜನರು ಎಂಬಂಥ ಒಂದು ಪದವಿಗೆ ನಮ್ಮನ್ನು ತಂದಿದ್ದಾನೆ. ಮಾತ್ರವಲ್ಲ, ನಾವು ನೋಡುವಂಥವರಾಗಿದ್ದೇವೆ. 18ನೇ ವಾಕ್ಯದಲ್ಲಿ, ಆತನ ಮೂಲಕ ನೀವು ಒಬ್ಬ ಆತ್ಮನನ್ನೇ ಹೊಂದಿದವರಾಗಿ ತಂದೆಯ ಬಳಿಗೆ ಪ್ರವೇಶಿಸುವುದಕ್ಕೆ ಮಾರ್ಗವಾಯಿತು. ಈಗ ಪವಿತ್ರ ಆತ್ಮವನ್ನು ದೇವರು ಕೊಟ್ಟಿದ್ದಾನೆ. ಈಗ ನಾವೇನಾಗಿದ್ದೇವೆ? ದೇವರ ಮಕ್ಕಳಾಗಿದ್ದೇವೆ. ಪರಲೋಕಕ್ಕೆ ಪ್ರವೇಶಿಸುವುದಕ್ಕೆ ಮಾರ್ಗವಾಯಿತು. ಮತ್ತೆ ವಾಕ್ಯ ನೋಡ್ತಾ ಇದ್ದೇವೆ 19ನೇ ವಾಕ್ಯದಲ್ಲಿ, ಈಗಿರಲಾಗಿ ನೀವು ಇನ್ನು ಮೇಲೆ ಪರದೇಶದವರು, ಅನ್ಯರು ಆಗಿರದೆ ದೇವ ಜನರೊಂದಿಗೆ ಒಂದೇ ಸಂಸ್ಥಾನದವರು. ದೇವ ಜನರೊಂದಿಗೆ ಒಂದೇ ಸಂಸ್ಥಾನದವರು.
ಮತ್ತು ವಾಕ್ಯದಲ್ಲಿ ನೋಡ್ತೇವೆ, ದೇವರ ಮನೆಯವರು ಆಗಿದ್ದೀರಿ. ನಾವು ದೇವರ ಕುಟುಂಬಕ್ಕೆ ಸಂಬಂಧಪಟ್ಟವರಾಗಿದ್ದೇವೆ, ದೇವರ ಕುಟುಂಬಕ್ಕೆ ಸೇರಿದವರಾಗಿದ್ದೇವೆ. ನಾವು ಒಂದೇ ಸಂಸ್ಥಾನದವರಾಗಿದ್ದೇವೆ. ಅಬ್ರಹಾಂ, ಇಸಾಕ, ಯಾಕೋಬರು ಅಥವಾ ಪ್ರವಾದಿಗಳು, ಅಪೊಸ್ತಲರು ನಾವೆಲ್ಲ ಸೇರಿ ಒಂದೇ ಸಂಸ್ಥಾನದವರಾಗಿದ್ದೇವೆ, ಒಂದೇ ಕುಟುಂಬದವರಾಗಿದ್ದೇವೆ ಎಂಬುದಾಗಿ ವಾಕ್ಯದಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನಾವು ಓದಿದ್ದೇವೆ, ಕ್ರಿಸ್ತನಾದರೂ ಮಗನಾಗಿ ದೇವರ ಮನೆಯ ಮೇಲೆ ಅಧಿಕಾರಿಯಾಗಿದ್ದಾನೆ. ನಾವು ನಮ್ಮ ಧೈರ್ಯವನ್ನು, ನಮ್ಮ ನಿರೀಕ್ಷೆಯಿಂದ ಉಂಟಾಗುವ ಉತ್ಸಾಹವನ್ನು ಕಡೇ ತನಕ ದೃಢವಾಗಿ ಹಿಡಿದುಕೊಂಡವರಾದರೆ ನಾವೇ ದೇವರ ಮನೆಯವರು. ಹಾಗಾದರೆ ಕ್ರಿಸ್ತನು ದೇವರ ಮನೆಗೆ ಅಧಿಕಾರಿಯಾಗಿದ್ದಾನೆ, ಯಜಮಾನನಾಗಿದ್ದಾನೆ. ದೇವರ ಮನೆಗೆ ಅಧಿಕಾರಿಯಾಗಿದ್ದಾನೆ, ಯಜಮಾನನಾಗಿದ್ದಾನೆ. ಮತ್ತು ನಾವು ನೋಡ್ತಾ ಇದ್ದೇವೆ, ನಾವು ಧೈರ್ಯವನ್ನು, ನಮ್ಮ ನಿರೀಕ್ಷೆಯಿಂದ ಉಂಟಾಗುವ ಉತ್ಸಾಹವನ್ನು ಕಡೇ ತನಕ ನಮಗೆ ಧೈರ್ಯ ಬೇಕು. ದೇವರಿಗೆ ಸ್ತೋತ್ರ. ಯಾಕಂದರೆ ಯೇಸು ಸ್ವಾಮಿ ಹೇಳಿದ್ದಾರೆ, ಕಡೆಯವರೆಗೆ ತಾಳಿಕೊಳ್ಳುವವನು ರಕ್ಷಣೆ ಹೊಂದುವನು. ನೋಡಿ, ಮಾರ್ಗ ಮಧ್ಯದಲ್ಲಿ ನಮ್ಮನ್ನು ಬೀಳಿಸಿ ಬಿಡತಕ್ಕಂಥ ರೀತಿಯಲ್ಲಿ ಅನೇಕ ಶೋಧನೆಗಳು ಬರ್ತಾವೆ, ಅನೇಕ ಹೋರಾಟಗಳು ಬರ್ತಾವೆ, ಅನೇಕ ಕಷ್ಟಗಳು ಬರಬಹುದು. ದೇವರ ವಾಕ್ಯದಲ್ಲಿ ನೋಡ್ತೇವೆ, ಹೀಗೆ ಅನೇಕ ಕಷ್ಟಗಳ ಮೂಲಕ ನಾವು ಏನು ಮಾಡಬೇಕಾಗ್ತದೆ? ದೇವರ ರಾಜ್ಯವನ್ನು ಸೇರಬೇಕಾಗ್ತದೆ. ಅಪೊಸ್ತಲರ ಕೃತ್ಯ 14:22 ನೋಡ್ತೇವೆ. ದೇವರಿಗೆ ಸ್ತೋತ್ರ. ಹಾಗೆ ಅನೇಕ ಶೋಧನೆಗಳು, ಹೋರಾಟಗಳು ಬರ್ತಾವೆ, ಹಿಂಸೆಗಳು ಬರಬಹುದು. ಆದರೆ ಈ ಧೈರ್ಯವನ್ನು ಬಿಡದೆ ಕಡೆಯವರೆಗೆ ತಾಳಿಕೊಂಡ್ರೆ ಒಂದು, ಎರಡನೇದಾಗಿ ನಮ್ಮ ನಿರೀಕ್ಷೆಯಿಂದ ಉಂಟಾಗುವ ಉತ್ಸಾಹವನ್ನು ಕಡೆ ತನಕ ದೃಢವಾಗಿ ಹಿಡಿದುಕೊಂಡವರಾದರೆ, ನಿರೀಕ್ಷೆಯಿಂದ ಉತ್ಸಾಹ ಉಂಟಾಗ್ತದೆ. ಏನು ನಮ್ಮ ನಿರೀಕ್ಷೆ? ಇವತ್ತು ನಾವು ಈ ಶರೀರದಲ್ಲಿ ಇನ್ನೂ ಇದ್ದೇವೆ, ಆದರೆ ಯೇಸು ಕ್ರಿಸ್ತನ ಬರೋಣದಲ್ಲಿ ನಾನು ರೂಪಾಂತರ ಆಗ್ತೇನೆ. ಒಂದು ವೇಳೆ ಸತ್ತು ಹೋಗಿದ್ದರೂ ನಾನು ಬದುಕಿ ಎದ್ದು ಬರ್ತೇನೆ, ನಾನು ಹೊಸ ಶರೀರವುಳ್ಳವನಾಗ್ತೇನೆ, ಮಹಿಮೆಯ ಶರೀರವುಳ್ಳವನಾಗ್ತೇನೆ. ರೂಪಾಂತರ ಆಗಿ ನಾನು ನವೀನ ಶರೀರವುಳ್ಳವನಾಗಿ, ಲಯವಿಲ್ಲದ ಶರೀರವುಳ್ಳವನಾಗಿ, ಮಹಿಮೆಯ ಶರೀರವುಳ್ಳವನಾಗಿ ಎದ್ದು ಬರ್ತೇನೆ ಅಥವಾ ರೂಪಾಂತರ ಆಗಿ ಎತ್ತಲ್ಪಡ್ತೇನೆ. ಹಾಗಾದರೆ ವಾಕ್ಯದಲ್ಲಿ ನೋಡ್ತೇವೆ, ಒಂದು, ನಾವು ನಮ್ಮ ಧೈರ್ಯವನ್ನು, ನಮ್ಮ ನಿರೀಕ್ಷೆಯಿಂದ ಉಂಟಾದ ಉತ್ಸಾಹವನ್ನು, ನಿರೀಕ್ಷೆ, ನಮಗೆ ಆ ನಿರೀಕ್ಷೆ ಉಂಟು. ಹೌದು, ಈ ಲೋಕದಲ್ಲಿ ಕಷ್ಟ ಇದ್ದರು, ಈ ಲೋಕದಲ್ಲಿ ವಿರೋಧ ಇದ್ದರು, ಈ ಲೋಕದಲ್ಲಿ ಹಿಂಸೆ ಇದ್ದರು, ಲೋಕದಲ್ಲಿ ಒಂದು ವೇಳೆ ಕೊರತೆ ಇದ್ದರು, ನೋಡಿ, ನಮ್ಮ ಕೊರತೆ ನೀಗಿಸಲಿಕ್ಕೆ ನಮ್ಮ ದೇವರು ಶಕ್ತನಾಗಿದ್ದಾನೆ, ಕಷ್ಟದಿಂದ ಬಿಡಿಸಲಿಕ್ಕೆ ಶಕ್ತನಾಗಿದ್ದಾನೆ, ನಿಜ. ಆದರೂ ನಾವು ನಂಬಿಕೆಯಲ್ಲಿ ಉಳಿಯುವಾಗ ಈ ರೀತಿಯಾದಂಥ ಅನೇಕ ಶೋಧನೆಗಳು, ಕಷ್ಟಗಳು ಬರಬಹುದು. ಯೇಸು ಸ್ವಾಮಿ ಹೇಳಿದ್ದಾರೆ, ಲೋಕದಲ್ಲಿ ನಿಮಗೆ ಕಷ್ಟ ಉಂಟು, ಭಯಪಡಬೇಡಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಹೀಗೆ ಅನೇಕ ಕಷ್ಟಗಳ ಮೂಲಕ ದೇವರಾಜ್ಯಕ್ಕೆ ಸೇರಬೇಕಾಗ್ತದೆ. ಹಾಗಾಗಿ ದೇವರಿಗೆ ಸ್ತೋತ್ರ ಉಂಟಾಗಲಿ. ಹೌದು, ಕರ್ತನಲ್ಲಿ ನಿರೀಕ್ಷೆ ಇಟ್ಕೊಂಡು, ಹೌದು, ನನ್ನ ಯೇಸು ಸ್ವಾಮಿ ಬೇಗ ಬರುವವರಾಗಿದ್ದಾರೆ. ಯೇಸು ಸ್ವಾಮಿ ಹೇಳಿದ್ದಾರೆ, ನಾನು ಬೇಗನೆ ಬರ್ತೇನೆ, ಬೇಗ ಬರುವವರಾಗಿದ್ದಾರೆ. ಆತ ಬರುವಾಗ ನನ್ನ ಕಷ್ಟಗಳು ನೀಗಿಸಲ್ಪಡ್ತವೆ, ನಾನು ಹೊಸ ಶರೀರವುಳ್ಳವನಾಗಿ ಎದ್ದು ಬರ್ತೇನೆ ಅಥವಾ ರೂಪಾಂತರವಾಗಿ ಎತ್ತಲ್ಪಡ್ತೇನೆ. ಈ ಒಂದು ನಿರೀಕ್ಷೆ ನಮ್ಮಲ್ಲಿ ಇರುವುದಾದರೆ ನಮಗೆ ಈ ಭೂಮಿಯಲ್ಲಿ ಆತ್ಮೀಕ ಜೀವಿತ ನಡೆಸಲಿಕ್ಕೆ ಉತ್ಸಾಹ ಇರ್ತದೆ. ಆತ್ಮೀಕ ಜೀವಿತ ನಡೆಸಲಿಕ್ಕೆ ನಮಗೆ ಉತ್ಸಾಹ ಇರ್ತದೆ. ಈ ನಿರೀಕ್ಷೆ ಇಲ್ಲದಿದ್ದರೆ ಆತ್ಮಿಕ ಜೀವಿತದಲ್ಲಿ ಉತ್ಸಾಹ ಇರುವುದಿಲ್ಲ. ನೋಡಿ, ಅನೇಕರಿಗೆ ದೇವರ ಸಭೆಗೆ ಹೋಗ್ತಾ ಇರ್ತಾರೆ, ಭಾನುವಾರಗಳಲ್ಲಿ ತಪ್ಪದೆ ಹೋಗುವವರಾಗಿರ್ತಾರೆ, ಆದರೆ ಉತ್ಸಾಹ ಇರುವುದಿಲ್ಲ. ಯಾಕಂತ ಹೇಳಿದರೆ ನಿರೀಕ್ಷೆ ಇರುವುದಿಲ್ಲ. ನಿರೀಕ್ಷೆ ಇದ್ದರೆ ಅವನಿಗೆ ಉತ್ಸಾಹ ಇರ್ತದೆ. ನೋಡಿ, ದೇವರ ವಾಕ್ಯ ಏನು ಹೇಳ್ತದೆ? ಯೆಹೋವನ ನಿರೀಕ್ಷಿಸುವ ಹೊಸ ಬಲವನ್ನು ಹೊಂದುವರು. ಅವರು ಹದ್ದುಗಳಂತೆ ರೆಕ್ಕೆ ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳಲರು. ಯೆಹೋವನಲ್ಲಿ ನಿರೀಕ್ಷೆ ಇಟ್ಟಿದ್ದರೆ, ಕರ್ತನಾಗಿರುವ ಯೇಸು ಕ್ರಿಸ್ತನ ಮರಳಿ ಬರೋಣದಲ್ಲಿ ನಿರೀಕ್ಷೆ ಇಟ್ಟಿರುವುದಾದರೆ ನಮಗೆ ಈಗ ಉತ್ಸಾಹ ಇರ್ತದೆ. ಎರಡನೇದಾಗಿ ಆಗ ಹೊಸ ಬಲ ಸಿಗ್ತದೆ, ಈಗಲೂ ಹೊಸ ಬಲ ಸಿಗ್ತದೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಅನೇಕ ಕಡೆಗಳಿಂದ ನೀವು ಆರಾಧನಾ ಕೂಟದಲ್ಲಿ ಜಾಯ್ನ್ ಆಗ್ತಾ ಇದ್ದೀರಿ. ಕರ್ತನಲ್ಲಿ ನಿರೀಕ್ಷೆ ಇಟ್ಕೊಂಡಿರುವುದಾದರೆ ಈ ದಿನ ನಿಮ್ಮನ್ನು ಬಲಪಡಿಸಲಿಕ್ಕೆ ಆತ ಶಕ್ತನಾಗಿದ್ದಾನೆ. ಎರಡನೇದಾಗಿ ನಿಮ್ಮನ್ನು ಹದ್ದುಗಳಂತೆ ರೆಕ್ಕೆ ಚಾಚಿಕೊಂಡು ಏರುವ ಹಾಗೆ ಮಾಡಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ನನ್ನನ್ನು, ನಿಮ್ಮನ್ನು ಹದ್ದುಗಳ ಹಾಗೆ ರೆಕ್ಕೆ ಚಾಚಿಕೊಂಡು ಏರುವ ಹಾಗೆ ಮಾಡುವ ದೇವರು ನಮ್ಮ ದೇವರಾಗಿದ್ದಾನೆ. ದೇವರಿಗೆ ಸ್ತೋತ್ರ. ಮಾತ್ರವಲ್ಲ, ಓಡಿ ದಣಿಯದೆ, ನಡೆದು ಬಳಲದೆ ಮುಂದಕ್ಕೆ ಸಾಗಲಿಕ್ಕೆ ದೇವರು ನಮಗೆ ಕೃಪೆ ಕೊಡುವಾತನಾಗಿದ್ದಾನೆ. ದೇವರಿಗೆ ಸ್ತೋತ್ರ. ಇಲ್ಲಿ ನೋಡ್ತಾ ಇದ್ದೇವೆ, ನಾವು ನಮ್ಮ ಧೈರ್ಯವನ್ನು, ನಮ್ಮ ನಿರೀಕ್ಷೆಯಿಂದ ಉಂಟಾಗುವ ಉತ್ಸಾಹವನ್ನು ಕಡೇ ತನಕ ದೃಢವಾಗಿ ಹಿಡಿದುಕೊಂಡು ಇರುವುದಾದರೆ, ಈಗ ಕಡೆ ತನಕ ಧೈರ್ಯನೂ ಇಲ್ಲ, ಕಡೆ ತನಕ ನಿರೀಕ್ಷೆಯೂ ಇಲ್ಲ, ನಿರೀಕ್ಷೆಯಿಂದ ಉತ್ಸಾಹನೂ ಇಲ್ಲದಿದ್ದರೆ ನಾವು ದೇವರ ಮನೆಯವರು ಆಗೋದಿಲ್ಲ. ಪ್ರಾರಂಭ ಹೇಗಿತ್ತು ಅದಕ್ಕಿಂತಲೂ ಅಂತ್ಯ ಇನ್ನೂ ಚೆನ್ನಾಗಿರಬೇಕು. ಅದನ್ನು ಬಿಟ್ಟು ಪ್ರಾರಂಭ ಒಳ್ಳೆಯ ರೀತಿಯಲ್ಲಿತ್ತು, ಈಗ ವರ್ಷಗಳು ದಾಟಿದ ಮೇಲೆ ಹಳೆಯ ನಂಬಿಕೆ ಇಲ್ಲ, ಹಳೆಯ ಉತ್ಸಾಹ ಇಲ್ಲ, ಹಳೆಯ ಧೈರ್ಯ ಇಲ್ಲ.
ಹಳೆಯ ರೀತಿಯ ನಿರೀಕ್ಷೆ ಇಲ್ಲ. ನೋಡಿ, ಅನೇಕರ ಜೀವಿತವನ್ನು ಇದೇ ನೋಡ್ತೇವೆ, ಅನೇಕರ ಜೀವಿತದಲ್ಲಿ ಇದೇ ನೋಡ್ತೇವೆ. ಪ್ರಾರಂಭದಲ್ಲಿ ತುಂಬ ಧೈರ್ಯ ಇತ್ತು, ಏನು ಬೇಕಾದರೂ ಕರ್ತನಿಗಾಗಿ ಸಾಯ್ಲಿಕ್ಕೂ ಸಿದ್ಧನಿದ್ದೇನೆ. ಪ್ರಾರಂಭದಲ್ಲಿ ತುಂಬ ಒಳ್ಳೆಯ ನಿರೀಕ್ಷೆ ಇತ್ತು, ನನ್ನ ಕುಟುಂಬದವರೆಲ್ಲ ನಂಬಿಕೆಗೆ ಬರ್ತಾರೆ, ನನ್ನ ಗಂಡ ನಂಬಿಕೆಗೆ ಬರ್ತಾರೆ, ನನ್ನ ಹೆಂಡತಿ ನಂಬಿಕೆಗೆ ಬರ್ತಾಳೆ, ನನ್ನ ಮಕ್ಕಳೆಲ್ಲ ದೇವರ ಕಡೆಗೆ ಬರ್ತಾರೆ, ಇನ್ನು ಯೇಸುಸ್ವಾಮಿ ಬೇಗ ಬರ್ತಾರೆ. ಈಗ ವರ್ಷಗಳು ದಾಟಿದ ಮೇಲೆ, ಕೆಲವು ವರ್ಷಗಳು ದಾಟಿದ ಮೇಲೆ ಈ ನಿರೀಕ್ಷೆನೂ ಇಲ್ಲ. ಇಲ್ಲ ರೀ, ಯಾರು ಬರುವುದಿಲ್ಲ, ಏನು ಆಗುವುದಿಲ್ಲ. ನೋಡಿ, ಅನೇಕರಿಗೆ ನಿರೀಕ್ಷೆ ಇಲ್ಲ, ಹಾಗಾಗಿ ಅನೇಕರಿಗೆ ಏನಿಲ್ಲ, ಉತ್ಸಾಹನೂ ಇಲ್ಲ. ಆದರೆ ಧೈರ್ಯವನ್ನು, ನಮ್ಮ ನಿರೀಕ್ಷೆಯಿಂದ ಉಂಟಾಗುವ ಉತ್ಸಾಹವನ್ನು ಕಡೇ ತನಕ ಹಿಡಿದುಕೊಂಡಿದ್ದರೆ ನಾವು ದೇವರ ಮನೆಯವರಾಗಿರ್ತೇವೆ, ನಾವು ದೇವರ ಕುಟುಂಬದವರಾಗಿರ್ತೇವೆ. ಕಡೆಯ ತನಕ ಹಿಡ್ಕೊಳ್ಬೇಕು. ಅದೇ ಕಡೆಯವರೆಗೆ ತಾಳುವವನು ರಕ್ಷಣೆ ಹೊಂದುವನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ದೇವರಿಗೆ ಸ್ತೋತ್ರ. ಕಡೆಯ ತನಕ ನಾವು ಆ ನಿರೀಕ್ಷೆಯಲ್ಲಿ ಉಳಿಯುವುದಾದರೆ, ಉತ್ಸಾಹದಿಂದ ಇರುವುದಾದರೆ, ಧೈರ್ಯದಿಂದ ಇರುವುದಾಗಿದ್ದರೆ ನಾವು ದೇವರ ಮನೆಯವರಾಗಿದ್ದೇವೆ. ದೇವರಿಗೆ ಸ್ತೋತ್ರ. ಇನ್ನೊಂದು ವಾಕ್ಯವನ್ನು ನಾವು ಓದಿಕೊಳ್ಳುವಂಥವರಾಗಿರೋಣ. ಇದೇ ಇಬ್ರಿಯ ಪತ್ರಿಕೆ 4ನೇ ಅಧ್ಯಾಯ ಅದರ 16ನೇ ವಾಕ್ಯ. ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಹಾಗಾದರೆ ಧೈರ್ಯದಿಂದ ಕೃಪಾಸನದ ಮುಂದೆಗೆ ಬರೋಣ. ಇಲ್ಲಿ ವಾಕ್ಯದಲ್ಲಿ ಏನು ನೋಡಿದ್ದೇವೆ? ನಾವು ನಮ್ಮ ಧೈರ್ಯವನ್ನು, ನಮ್ಮ ನಿರೀಕ್ಷೆಯಿಂದ ಉಂಟಾದ ಉತ್ಸಾಹವನ್ನು ಕಡೆ ತನಕ ದೃಢವಾಗಿ ಹಿಡ್ಕೊಂಡವರಾದರೆ ನಾವೇ ದೇವರ ಮನೆಯವರು. ಧೈರ್ಯ ಹಿಡ್ಕೊಳ್ಬೇಕು. ಹಾಗಾದರೆ ನಮಗೆ ಶೋಧನೆಗಳು, ಇಕ್ಕಟ್ಟುಗಳು, ಬಿಕ್ಕಟ್ಟುಗಳು, ಕೊರತೆಗಳು ಬರುವಾಗ ನಾವೇನು ಮಾಡಬೇಕು? ಧೈರ್ಯದಿಂದ ಕೃಪಾಸನದ ಬಳಿಗೆ ಬರಬೇಕು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ, ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ. ಅಲ್ಲಿ ನೋಡ್ತೇವೆ, ಒಂದು ಕರುಣೆಯನ್ನು ಹೊಂದುವಂತೆ. ನಮಗೆ ಕೆಲವು ಸಂದರ್ಭಗಳಲ್ಲಿ ಕರುಣೆ ಬೇಕಾಗ್ತದೆ. ಕರುಣೆ ಪಡ್ಕೊಳ್ಬೇಕು ಅಂತೇಳಿದರೆ ಕರುಣೆಯನ್ನು ತೋರಿಸುವವನ ಬಳಿಗೆ ನಾವು ಬರಬೇಕಾಗ್ತದೆ. ಈ ಲೋಕದಲ್ಲಿ ಕರುಣೆ ತೋರಿಸಲಿಕ್ಕೆ, ಕನಿಕರ ತೋರಿಸಲಿಕ್ಕೆ ಭಾಳ ಜನ ಇಲ್ಲ. ಯೇಸು ಸ್ವಾಮಿಯೊಬ್ಬರೇ ನಮಗೆ ಕರುಣೆ ತೋರಿಸುವವರಾಗಿದ್ದಾರೆ. ನೋಡಿ, ಜನರ ಗುಂಪನ್ನು ನೋಡಿ, ಓ ಇವರು ಕುರುಬನಿಲ್ಲದ ಕುರಿಗಳ ಹಾಗಿದ್ದಾರಲ್ಲ ಎಂಬುದಾಗಿ ಕನಿಕರ ತೋರಿಸಿದನು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. ತನ್ನ ಬಳಿಗೆ ಬಂದು ವಾಕ್ಯ ಕೇಳ್ತಾ ಇದ್ದಂಥವ್ರನ್ನ ನೋಡಿ ಆತ ಕನಿಕರಿಸ್ತಾ ಇದ್ದಾನೆ. ಓ ಇವ್ರನ್ನ ಹಾಗೆ ಕಳಿಸಿದರೆ ಬಳಲಿ ಹೋಗ್ತಾರೆ, ಇವ್ರಿಗೆ ಊಟ ಇಲ್ಲಲ್ಲ, ಕನಿಕರ ತೋರಿಸ್ತಾನೆ. ರೋಗದಲ್ಲಿ ಬಿದ್ದವರನ್ನು ಕಂಡು ಕನಿಕರಿಸ್ತಾ ಇದ್ದಾನೆ. ಯಾರೂ ಇಲ್ಲದವ್ರನ್ನ ಕಂಡು, ದಿಕ್ಕಿಲ್ಲದವ್ರನ್ನ ಕಂಡು ಕನಿಕರಿಸ್ತಾ ಇದ್ದಾನೆ. ಆ ವಿಧವೆಯ ಮಗ ಸತ್ತು ಹೋಗಿದ್ದ ಆ ವಿಧವೆಯ ಗೋಳು ಕಂಡು ಕನಿಕರಿಸ್ತಾ ಇದ್ದಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ವಾಕ್ಯದಲ್ಲಿ ನೋಡ್ತೇವೆ, ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ. ನಮ್ಮ ದೇವರ ದಯೆಯಿಂದ ನಮಗೆ ಸಹಾಯ ಸಮಯೋಚಿತವಾಗಿ ದೊರೆಯುವಂಥದ್ದಾಗಿದೆ. ಅಂದರೆ ಸರಿಯಾದ ಸಮಯಕ್ಕೆ ಆತ ಸಹಾಯ ಕೊಡ್ತಾನೆ. ನೋಡಿ, ಆ ಬಡ ವಿಧವೆ, ಆಕೆಯ ಮಗ ಸತ್ತು ಹೋಗಿದ್ದ, ನಾಯಿನೆಂಬ ಊರಿನಲ್ಲಿದ್ದಂಥ ವಿಧವೆಯ ಮಗ. ಅವಳಿಗೆ ಸಮಯೋಚಿತ ಸಹಾಯ ಅಂತ ಹೇಳಿದರೆ ಏನು? ಅವಳಿಗೆ ಅವಳ ಮಗ ಬದುಕಬೇಕು. ಅವನು ಸತ್ತೋಗಿ ಎಷ್ಟೋ ವರ್ಷಗಳಾದಮೇಲೆ. ನೋಡಿ, ಈಗ ನಮ್ಮ ದೇಶದಲ್ಲಿ, ನಮ್ಮ ಲೋಕದ ಬೇರೆ ಬೇರೆ ದೇಶಗಳಲ್ಲಿ ನೋಡ್ತೇವೆ, ಯಾವುದೋ ಏರ್ ಕ್ರ್ಯಾಶ್ ಅಥವಾ ಇನ್ಯಾವುದೋ ಅಪಘಾತದಲ್ಲಿ ಸತ್ತು ಹೋದರೆ, ಯಾರೋ ಒಬ್ಬರು ಸತ್ತೋಗಿದ್ದಾರೆ, ಆ ವ್ಯಕ್ತಿಯೊಬ್ಬರೇ ಅವರ ಕುಟುಂಬಕ್ಕೆ ಒಂದು ದುಡಿಯುವ ಮೂಲ ಅಥವಾ ಒಂದು ವರಮಾನದ ಮೂಲ. ಅವ್ರಿಗೆ ಇನ್ಶೂರೆನ್ಸ್ ಎಲ್ಲ ಇರ್ತದೆ. ಏನು ಏರ್ಕ್ರಾಫ್ಟ್ ಕಂಪನಿಯ ಅಥವಾ ಯಾವುದೋ ಕೆಲಸ ಮಾಡ್ತಾಯಿದ್ದ ಕಂಪನಿ ಸತ್ತೋದ್ಮೇಲೆ ಅವರಿಗೆ ಒಂದು ಸಹಾಯ ದೊರಕಬೇಕು ಅಂತೇಳಿದರೆ ಇವರು ಮತ್ತೆ ಕೇಸ್ ಹಾಕಲಿಕ್ಕೆ ಹೋಗಬೇಕು. ಆ ಇನ್ಶೂರೆನ್ಸ್ ಕಂಪನಿಯವನು ಅಲ್ಲ ಸಲ್ಲದ ಇಲ್ಲದ ಬೇಡದಂಥ ಅನೇಕ ಉಪಾಯಗಳನ್ನು ಅಥವಾ ನೆಪಗಳನ್ನು ಹೇಳ್ತಾ ಅವನು ಇನ್ಶೂರೆನ್ಸ್ ಕೊಡೋದಿಲ್ಲ. ಇವರು ಮತ್ತೆ ಸಣ್ಣ ಕೋರ್ಟಿನಿಂದ ಹೈಕೋರ್ಟ್ವರೆಗೆ, ಸುಪ್ರೀಂ ಕೋರ್ಟ್ವರೆಗೆ ಹೋಗಬೇಕು. ಒಂದು 10 ವರ್ಷದ ನಂತರ, 15 ವರ್ಷದ ನಂತರ ತೀರ್ಪು ಬರ್ತದೆ, ಇಲ್ಲ ಅವರಿಗೆ ಇನ್ಶೂರೆನ್ಸ್ ಕೊಡಬೇಕು. ಕೆಲವೊಮ್ಮೆ ತೀರ್ಪು ಬರದೇ ಕೂಡ ಇರ್ಬೋದು. ಸಮಯಕ್ಕೆ ಸರಿಯಾಗಿ ಸಿಕ್ಕರೆ ಆ ವ್ಯಕ್ತಿ ಬದುಕಿದ್ರೆ ಒಳ್ಳೆಯದಿತ್ತು. ಇನ್ನು ವ್ಯಕ್ತಿ ಬದುಕಿ ಸತ್ತೋಗಿದ್ದಾರೆ, ಏನಾದರೂ ಒಂದು ಸಹಾಯ ಸಿಕ್ಕಿದರೆ ವೃದ್ಧಾಪ್ಯದಲ್ಲಿರುವ ತಂದೆ ತಾಯಂದಿರಿಗೆ ಏನೋ ಒಂದು ಉಪಕಾರ ಆಗ್ತಿತ್ತು. ಈ ಇನ್ಶೂರೆನ್ಸ್ ಕಂಪನಿಯವರು ಕೊಡುವುದಿಲ್ಲ. ಪ್ರೀಮಿಯಂ ಮಾತ್ರ ಕರೆಕ್ಟಾಗಿ ಕಟ್ಟಿಸ್ಕೊಳ್ತಾರೆ. ಎಲ್ಲ ಕೇಸುಗಳು ಹೀಗೆ ಅಂತ ನಾನು ಹೇಳೋದಿಲ್ಲ, ಆದರೆ ಅನೇಕ ಕೇಸುಗಳು ಹೀಗೆ. ಸರಿಯಾದ ಸಮಯಕ್ಕೆ ಸಿಕ್ಕರೆ, ಹಸಿದವನಿಗೆ ಸರಿಯಾದ ಸಮಯಕ್ಕೆ ಊಟ ಸಿಕ್ಕರೆ,
ದೇವರಿಗೆ ಸ್ತೋತ್ರ. ಇಲ್ಲಿ ನೋಡ್ತೇವೆ, ನಮ್ಮ ದೇವರು ನಮಗೆ ಕೊಡುವಂಥ ಸಹಾಯ ದಯೆ ತೋರಿಸುವಂಥದ್ದು, ಕರುಣೆ ತೋರಿಸುವಂಥ ಸಮಯೋಚಿತವಾಗಿ. ಹಾಗಾದರೆ ಕರುಣೆ ದೊರಕಬೇಕು ಅಂತೇಳಿದರು, ದಯೆ ದೊರಕಬೇಕು ಅಂತೇಳಿದರು, ಸಮಯೋಚಿತವಾದ ಸಹಾಯ ದೊರಕಬೇಕು ಅಂತ ಹೇಳಿದರು. ನಾವೇನು ಮಾಡಬೇಕು? ಧೈರ್ಯದಿಂದ ಏನು ಮಾಡಬೇಕು? ಕೃಪಾಸನದ ಮುಂದೆ ಬರಬೇಕು. ಕೃಪಾಸನ, ಹಳೆ ಒಡಂಬಡಿಕೆಯಲ್ಲಿ ಕೃಪಾಸನ ಅಂತೇಳಿದರೆ ಆ ಮಂಜೂಷದ ಪೆಟ್ಟಿಗೆಯ ಮುಚ್ಚಳ. ಆ ಮಂಜೂಷ ಹಳೆ ಒಡಂಬಡಿಕೆಯಲ್ಲಿ ದೇವಾಲಯದಲ್ಲಿ ಮಹಾಪರಿಶುದ್ಧ ಸ್ಥಳದಲ್ಲಿ ಮಂಜೂಷ ಅಥವಾ ಆರ್ಕ್ ಆಫ್ ದಿ ಕವೆನೆಂಟ್, ಆ ಮಂಜೂಷದೊಳಗೆ ಏನಿತ್ತು ಅಂತೇಳಿದರೆ, ಸಿಂಪಲಾಗಿ ಹೇಳಬೇಕು ಅಂತೇಳಿದರೆ ಆ ದೇವರ ವಾಕ್ಯ ಇತ್ತು, ಅಥವಾ ದಶಾಜ್ಞೆಗಳು ಅಥವಾ ಆ ದೇವರ ವಾಕ್ಯದ ಕಲ್ಲಿನ ಹಲಿಗೆ ಇತ್ತು. ಅದರ ಮೇಲೆ ಒಂದು ಮುಚ್ಚಳ ಇತ್ತು. ಆ ಮುಚ್ಚಳ ಕೂಡ ಬಂಗಾರದ ತಗಡಿನಿಂದ ಹೊದಿಸಲ್ಪಟ್ಟಂಥದ್ದು. ಅದರ ಮೇಲೆ ಕೆರೂಬಿಗಳ ಚಿತ್ರ ಇತ್ತು. ಅಲ್ಲಿಂದ ದೇವರು ಮಾತಾಡ್ತಾ ಇದ್ರು. ಆದರೆ ಹಳೆ ಒಡಂಬಡಿಕೆ ಕಾಲದಲ್ಲಿ ಆ ಕೃಪಾಸನದ ಹತ್ತಿರಕ್ಕೆ ಮಹಾಯಾಜಕ ವರ್ಷಕ್ಕೆ ಒಂದು ಸಲ ಮಾತ್ರ ಹೋಗ್ತಿದ್ದ. ಅವನು ತನಗೋಸ್ಕರವೂ ತನ್ನ ಜನರಿಗೋಸ್ಕರವೂ ಯಜ್ಞ ಮಾಡಿ ರಕ್ತ ಹಿಡ್ಕೊಂಡು ನಡುಗ್ತಾ ಹೋಗ್ತಾ ಇದ್ದ. ಏನಾದರೂ ಹೆಚ್ಚು ಕಡಿಮೆ ಆದರೆ ಅವನಲ್ಲಿ ಸಾಯ್ತಾ ಇದ್ದ. ಅವನ ಡೆಡ್ ಬಾಡಿಯನ್ನು ಕೂಡ ಅಲ್ಲಿಂದ ನೇರವಾಗಿ ಹೋಗಿ ತೆಗೆದುಕೊಂಡು ಬರಲಿಕ್ಕೆ ಹೊತ್ಕೊಂಡು ಬರಲಿಕ್ಕೆ ಆಗ್ತಿರಲಿಲ್ಲ. ಅವನ ಡೆಡ್ ಬಾಡಿಯನ್ನು ಹಗ್ಗದ ಮೂಲಕ ಎಳೀತಾ ಇದ್ರು. ಅದಕ್ಕಾಗಿ ಪ್ರತಿ ಮಹಾಯಾಜಕ ಹೆದರಿ ಹೋಗ್ತಿದ್ದ, ಸತ್ತು ಹೋದೇನು, ಸಾಯ್ತೇನೆ ಅಂತ. ಆದರೆ ಈಗ ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ನಮಗೋಸ್ಕರ ಅವರೇ ಸತ್ತಿದ್ದಾರೆ. ಈಗ ಪರಿಶುದ್ಧ ಮಹಾಪರಿಶುದ್ಧ ಎಂಬ ಸ್ಥಳದ ವ್ಯತ್ಯಾಸ ಇಲ್ಲ. ಆ ತೆರೆಯನ್ನು ಅವರು ಹರಿದು ಬಿಟ್ಟಿದ್ದಾರೆ. ಈಗ ನಮಗೆ ಎನಿ ಟೈಮ್ ಯೇಸು ಕ್ರಿಸ್ತನ ರಕ್ತದ ಮೂಲಕ, ಸ್ವಾಮಿ ನಿನ್ನ ರಕ್ತದಲ್ಲಿ ಆಶ್ರಯಿಸಿಕೊಂಡು ಬರ್ತಾ ಇದ್ದೇನೆ ನಿನ್ನ ಬಳಿಗೆ ತಂದೆ, ನಮಗೆ ಎನಿ ಟೈಮ್ ಬರಲಿಕ್ಕೆ ಆಗ್ತದೆ. ನಮ್ಮ ಯಾವ ಕಷ್ಟದ ಸಮಯದಲ್ಲೂ ಕೂಡ ಆತನ ಬಳಿಗೆ ಬರಲಿಕ್ಕೆ ಆಗ್ತದೆ. ಯಾವ ಕೊರತೆ ಸಮಯದಲ್ಲೂ ಕೂಡ ಆತನ ಬಳಿಗೆ ಬರಲಿಕ್ಕೆ ಆಗ್ತದೆ. ಯಾವ ತಪ್ಪು ಮಾಡಿದರೂ ಕೂಡ, ಯೇಸುವೇ ನನ್ನ ತಪ್ಪುಗಳನ್ನು ಕ್ಷಮಿಸಪ್ಪ, ರಕ್ತದಿಂದ ತೊಳೆ ಎಂಬುದಾಗಿ ಆತನ ಹತ್ತಿರಕ್ಕೆ ಬರಲಿಕ್ಕೆ ನಮಗೆ ಅವಕಾಶ ಉಂಟು. ದೇವರಿಗೆ ಸ್ತೋತ್ರ. ಅದಕ್ಕೆ ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಬಳಿಗೆ ಬರೋಣ. ಹಾಗಾದರೆ ಈ ಧೈರ್ಯ ಬಿಟ್ಟು ಬಿಡಬಾರದು. ಕೃಪಾಸನದ ಬಳಿಗೆ ಬರಲಿಕ್ಕೆ ಕೂಡ ಧೈರ್ಯ ಬೇಕು. ಹಾಗೆ ನಿರೀಕ್ಷೆಯಿಂದ ಉಂಟಾದ ಉತ್ಸಾಹವನ್ನು ನಾವು ಬಿಡಬಾರದು. ಹಾಗೆ ಕಡೆಯವರೆಗೆ ಧೈರ್ಯ, ನಿರೀಕ್ಷೆಯಿಂದ ಉಂಟಾಗುವ ಉತ್ಸಾಹವನ್ನು ಹಿಡ್ಕೊಂಡ್ರೆ ನಾವೇನಾಗಿದ್ದೇವೆ? ದೇವರ ಮನೆಯವರು ಆಗಿದ್ದೇವೆ ಎಂಬುದಾಗಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನಾವು ಯೋಹಾನನ ಪತ್ರಿಕೆಗೆ ಬರುವಾಗ, 1 ಯೋಹಾನ ಪತ್ರಿಕೆಗೆ ಬರುವಂಥ ಸಮಯದಲ್ಲಿ ಅಲ್ಲಿ ಒಂದು ವಾಕ್ಯವನ್ನು ನಾವು ಓದುವಂಥವರಾಗಿದ್ದೇವೆ. ದೇವರಿಗೆ ಸ್ತೋತ್ರ. 1 ಯೋಹಾನ ಅದರ 2ನೇ ಅಧ್ಯಾಯ 28ನೇ ವಾಕ್ಯ. ಪ್ರಿಯರಾದ ಮಕ್ಕಳೇ, ಆತನು ಪ್ರತ್ಯಕ್ಷನಾಗುವಾಗ ನಾವು ಆತನ ಆಗಮನದಲ್ಲಿ ಆತನ ಮುಂದೆ ನಿಲ್ಲಲು ನಾಚಿಕೆ ಪಡದೆ ಧೈರ್ಯದಿಂದಿರುವಂತೆ ಆತನಲ್ಲಿ ನೆಲೆಗೊಂಡಿರೋಣ. ಈಗ ಆತನ ಪ್ರತ್ಯಕ್ಷತೆಯಲ್ಲಿ, ಯೇಸು ಕ್ರಿಸ್ತನ ಮರಳಿ ಬರೋಣದಲ್ಲಿ ಆತನು ಪ್ರತ್ಯಕ್ಷನಾಗುವಾಗ ನಾವು ಆತನ ಆಗಮನದಲ್ಲಿ ಆತನ ಮುಂದೆ ನಿಲ್ಲಲು ನಾಚಿಕೆ ಪಡದೆ ಧೈರ್ಯದಿಂದಿರುವಂತೆ ನಾವೇನು ಮಾಡಬೇಕು? ಆತನಲ್ಲಿ ನೆಲೆಗೊಂಡಿರೋಣ. ಯೇಸು ಕ್ರಿಸ್ತನ ಬರೋಣದಲ್ಲಿ ನಾಚಿಕೆ ಪಡದೆ ಆತನ ಮುಂದೆ ನಾವು ನಿಂತುಕೊಳ್ಬೇಕು ಅಂತೇಳಿದರೆ ನಾವು ಕ್ರಿಸ್ತನಲ್ಲಿ ನೆಲೆಗೊಳ್ಳಬೇಕು. ನೋಡಿ, ಕ್ರಿಸ್ತನಲ್ಲಿ ನೆಲೆಗೊಳ್ಳದಿದ್ದರೆ ಆತನ ಮುಂದೆ ನಿಂತುಕೊಳ್ಳಲಿಕ್ಕೆ ನಮಗೆ ಆಗುವುದಿಲ್ಲ. ನಮಗೆ ಆತನ ಮುಂದೆ ನಿಂತುಕೊಳ್ಳಲಿಕ್ಕೆ ಧೈರ್ಯ ಇರುವುದಿಲ್ಲ. ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ತೊಳೆಯಲ್ಪಟ್ಟು ಪರಿಶುದ್ಧರಾಗಿ ನಾವು ಜೀವಿಸದಿದ್ದರೆ ಯೇಸು ಕ್ರಿಸ್ತನ ಬರೋಣದಲ್ಲಿ ಆತನ ಮುಂದೆ ನಿಲ್ಲಲಿಕ್ಕೆ ಸಾಧ್ಯ ಆಗುವುದಿಲ್ಲ. ನೋಡಿ, 2 ರೀತಿಯ ಅಂತ್ಯಗಳು ಸಂಭವಿಸಬಹುದು. ಒಂದು ಮರಣದ ಮೂಲಕ ಅಂತ್ಯ ಸಂಭವಿಸಬಹುದು. 2ನೇದಾಗಿ ಮರಣ ಸಂಭವಿಸಲಿಲ್ಲ, ಜೀವಂತ ಇದ್ದಾಗ ಯೇಸು ಕ್ರಿಸ್ತನ ಬರೋಣ ಆಗಿರ್ಬೋದು, ಅಲ್ಲಿಗೆ ಅಂತ್ಯ ಆಗ್ತದೆ. ನಾವು ಎತ್ತಲ್ಪಡಬೇಕು. ಆದರೆ ಎತ್ತಲ್ಪಡಲಿಕ್ಕೆ ಆಗದ ರೀತಿಯಲ್ಲಿ ನಾವು ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ನಾವು ಅದಕ್ಕಾಗಿ ಅದನ್ನು ಬಿಟ್ಟು ನಾವು ಪರಿಶುದ್ಧ ಮಾರ್ಗದಲ್ಲಿ ನಡೀಲಿಕ್ಕೆ ಆಗದಿದ್ದರೆ ನಾವು ಕೈ ಬಿಡಲ್ಪಡ್ತೇವೆ. ಹಾಗಾದರೆ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಪ್ರಿಯರಾದ ಮಕ್ಕಳೇ, ಆತನು ಪ್ರತ್ಯಕ್ಷನಾಗುವಾಗ ನಾವು ಆತನ ಆಗಮನದಲ್ಲಿ ಆತನ ಮುಂದೆ ನಿಲ್ಲಲು ನಾಚಿಕೆ ಪಡದೆ ಧೈರ್ಯದಿಂದಿರುವಂತೆ ಆತನಲ್ಲಿ ನೆಲೆಗೊಂಡಿರೋಣ. ಕ್ರಿಸ್ತನಲ್ಲಿ ನಾವು ನೆಲೆಗೊಂಡಿರಬೇಕು. ಹಾಗಿದ್ದರೆ ನಮಗೆ ಧೈರ್ಯದಿಂದ ನಮಗೆ ಆತನನ್ನು ಎದುರುಗೊಳ್ಳಲಿಕ್ಕೆ ಆಗ್ತದೆ. ಧೈರ್ಯದಿಂದ ಆತನ ಮುಂದೆ ನಿಲ್ಲಲಿಕ್ಕೆ ಆಗ್ತದೆ. ನಾಚಿಕೆಯಿಂದ ತಲೆ ತಗ್ಗಿಸುವಂಥ ಪರಿಸ್ಥಿತಿ ಬರುವುದಿಲ್ಲ. ಇನ್ನು 3ನೇ ಅಧ್ಯಾಯ 21ನೇ ವಾಕ್ಯವನ್ನು ನಾವು ಓದಿಕೊಳ್ಳುವಂಥ ಸಮಯದಲ್ಲಿ ಇದೆ. 1 ಯೋಹಾನ 3ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ,
ಪ್ರಿಯರೇ, ನಮ್ಮ ಹೃದಯವು ನಮ್ಮನ್ನು ದೋಷಿಗಳೆಂದು ನಿರ್ಣಯಿಸದಿದ್ದರೆ ನಮಗೆ ದೇವರ ವಿಷಯದಲ್ಲಿ ಧೈರ್ಯ ಉಂಟು. ನಾವು ಹೊರಗೆ ಬಾಯಿಂದ ಹೇಳ್ಬೋದು, ಆದರೆ ಹೃದಯವೂ ನಮ್ಮನ್ನು ದೋಷಿಗಳೆಂದು ನಿರ್ಣಯಿಸದಿದ್ದರೆ ನಮಗೇನುಂಟು? ನಮಗೆ ದೇವರ ವಿಷಯದಲ್ಲಿ ಧೈರ್ಯ ಉಂಟು. ಈಗ ಹೃದಯನೇ ಹೇಳ್ತಾ ಇದೆ ನೀನು ದೋಷಿ, ನೀನು ದೋಷಿ, ನೀನು ದೋಷಿ ಅಂತ ಹೇಳ್ತಾ ಇದ್ದರೆ ನಮಗೆ ದೇವರ ಮುಂದೆ ನಿಲ್ಲಲಿಕ್ಕೆ ಆಗುವುದಿಲ್ಲ ಪ್ರಿಯರೇ. ನೋಡಿ, ಅದಕ್ಕೆ ವಾಕ್ಯ ಹೇಳ್ತಾನೆ, ನನ್ನಲ್ಲಿ ಪಾಪವಿಲ್ಲವೆಂದು ಒಬ್ಬನು ಹೇಳಿದರೆ ಅವನು ತಾನೇ ಮೋಸ ಮಾಡಿಕೊಳ್ತಾನೆ. ಇದೇ ಯೋಹಾನ ಪತ್ರಿಕೆ 1ನೇ ಯೋಹಾನದಲ್ಲಿ ನಾವು ನೋಡ್ತೇವೆ. ಹಾಗಾದರೆ ಹೃದಯವು ದೋಷಿ ಅಂತ ಹೇಳಬಾರ್ದು ಅಂತ ಹೇಳಿದರೆ ನಾವೇನು ಮಾಡಬೇಕು? ಹೃದಯವನ್ನು ಪರೀಕ್ಷಿಸಿ ತಿಳಿದುಕೊಳ್ಬೇಕು. ದೇವರಿಗೆ ಹೇಳಬೇಕು, ದೇವರೇ 139ನೇ ಕೀರ್ತನೆ ಕಡೆಯ ವಾಕ್ಯಗಳು ನೋಡ್ತೇವೆ, ನನ್ನ ಹೃದಯವನ್ನು ಪರೀಕ್ಷಿಸಿ ತಿಳಿದುಕೋ, ನಾನು ಕೇಡಿನ ಮಾರ್ಗದಲ್ಲಿ ಇರುತ್ತೇನೋ ಏನೋ ನೋಡಿ ಸನಾತನ ಮಾರ್ಗದಲ್ಲಿ ನಡೆಸು. ದೇವರ ಹತ್ರ ಕೇಳಬೇಕು, ದೇವರೇ ಏನಾದರೂ ತಪ್ಪುಗಳಿದ್ದರೆ ನನಗೆ ಪ್ರಕಟಿಸು, ಅರಿಕೆ ಮಾಡಿ ಬಿಟ್ಟು ಬಿಡಲಿಕ್ಕೆ ನನಗೆ ಕೃಪೆ ಕೊಡು. ಹಾಗೆ ನಾವು ಬೇಡಿಕೊಳ್ಳುವಾಗ ದೇವರು ನಮಗೆ ತೋರಿಸಿಕೊಡ್ತಾನೆ. ಹೃದಯದಲ್ಲಿ ದೇವರು ತೋರಿಸಿಕೊಡ್ತಾನೆ, ಇಂಥ ತಪ್ಪುಂಟು, ಅದನ್ನು ಒಪ್ಪಿಕೋ, ಅರಿಕೆ ಮಾಡು, ತಪ್ಪುಗಳನ್ನು ಒಪ್ಪಿಕೋ, ಅರಿಕೆ ಮಾಡು, ಬಿಟ್ಟುಬಿಡು. ಅರಿಕೆ ಮಾಡಿ ಅದನ್ನು ಇಟ್ಟುಕೋ ಅಂತಲ್ಲ, ಅರಿಕೆ ಮಾಡಿ ಅದನ್ನು ಬಿಟ್ಟುಕೋ ಅಥವಾ ಬಿಟ್ಟು ಬಿಡು. ಅರಿಕೆ ಮಾಡಿ ಇಟ್ಕೊಳ್ತೇನೆ ಮತ್ತೆ ಮಾಡ್ತೇನೆ ಅಂತಲ್ಲ, ಮತ್ತೆ ಕೂಡ ತಪ್ಪುಗಳು ಸಂಭವಿಸ್ಬೋದು, ಇಲ್ಲ ಅಂತಲ್ಲ. ದೇವರ ವಾಕ್ಯದಲ್ಲಿ ನೋಡ್ತೇವೆ, ತಪ್ಪು ಸಂಭವಿಸದೇ ಇರಲ್ಲ, ಆದರೆ ಕೂಡ ಅದನ್ನು ಬಿಟ್ಟು ಬಿಡಲಿಕ್ಕೆ ನಮಗೆ ಮನಸ್ಸಿರಬೇಕು. ಅದನ್ನು ಪುನರಾವರ್ತಿಸಲಿಕ್ಕೆ ನಮಗೆ ಮನಸ್ಸು ಇರಬಾರ್ದು. ಕೆಲವು ತಪ್ಪುಗಳು ಗೊತ್ತಿಲ್ಲದೆ ಪುನರಾವರ್ತನೆ ಆಗ್ತದೆ, ಆದರೆ ಕೂಡ ಅದನ್ನು ಪುನರಾವರ್ತನೆ ಮಾಡಲಿಕ್ಕೆ ಮತ್ತೆ ಮತ್ತೆ ಮಾಡಲಿಕ್ಕೆ ನಮಗೆ ಮನಸ್ಸು ಇರಬಾರ್ದು. ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಾಗಾದರೆ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರಿಗೆ ಸ್ತೋತ್ರ, ನಮ್ಮ ಹೃದಯವು ನಮ್ಮನ್ನು ದೋಷಿಗಳೆಂದು ನಿರ್ಣಯಿಸದಿದ್ದರೆ ನಮಗೆ ದೇವರ ವಿಷಯದಲ್ಲಿ ಧೈರ್ಯ ಉಂಟು. ದೇವರಿಗೆ ಸ್ತೋತ್ರ. ಹಾಗಾದರೆ ದೇವರಿಗೆ ಸ್ತೋತ್ರ. ಇಬ್ರಿಯ ಪತ್ರಿಕೆಯಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಒಂದು ವಾಕ್ಯವನ್ನು ಕೂಡ ಓದಿಕೊಂಡು 9ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ, ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನ ಆರಾಧಿಸುವವರಾಗುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸುವುದಲ್ಲವೇ. ಯೇಸು ಸ್ವಾಮಿಯ ರಕ್ತ ನಮ್ಮ ಮನಸ್ಸನ್ನು ಶುದ್ಧೀಕರಿಸ್ತದೆ. ಯೇಸುವೆ ನನ್ನ ಮನಸ್ಸನ್ನು ಶುದ್ಧೀಕರಿಸು, ನನ್ನ ಹೃದಯ ಶುದ್ಧೀಕರಿಸು ಅಂತ ನಾವು ಕೇಳಿಕೊಂಡ್ರೆ ಯೇಸುವಿನ ರಕ್ತ ಶುದ್ಧೀಕರಿಸ್ತದೆ. ಆಗ ಶುದ್ಧೀಕರಿಸಲ್ಪಟ್ಟಾಗ ನಮ್ಮ ಹೃದಯದಲ್ಲಿ ನಾವು ದೋಷಿ ಎಂದು ಹೃದಯ ಹೇಳೋದಿಲ್ಲ. ದೋಷಿ ಅಂತ ಹೃದಯ ಹೇಳ್ತಾ ಇದ್ದರೆ ನಮಗೆ ದೇವರ ಮುಂದೆ ನಿಂತ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಾಗಾಗಿ ದೇವರ ಕರಗಳಲ್ಲಿ ಒಪ್ಪಿಸಿಕೊಡೋಣ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡಿದ್ದೇವೆ, ನಮ್ಮ ಯೇಸು ಸ್ವಾಮಿ ದೇವರ ಮನೆಯಲ್ಲಿ ಅಧಿಕಾರಿಯಾಗಿದ್ದಾನೆ. ದೇವರಿಗೆ ಸ್ತೋತ್ರ. ನಾವು ದೇವರ ಮನೆಯವರಾಗಿರಬೇಕು ಅಂದರೆ ನಾವು ನಮ್ಮ ಧೈರ್ಯವನ್ನು, ನಮ್ಮ ನಿರೀಕ್ಷೆಯಿಂದ ಉಂಟಾಗುವ ಉತ್ಸಾಹವನ್ನು ಕಡೆಯೇ ತನಕ ದೃಢವಾಗಿ ಹಿಡಿದುಕೊಂಡವರಾಗಿರೋಣ. ಹಾಗಾದರೆ ನಾವು ದೇವರ ಮನೆಯವರಾಗಿರ್ತೇವೆ. ನಾವು ಕ್ರಿಸ್ತನ ಮನೆಯವರಾಗಿದ್ದೇವೆ, ದೇವರ ಮನೆಯವರಾಗಿದ್ದೇವೆ. ಹಾಗಾಗಿ ದೇವರ ಕರಗಳಲ್ಲಿ ಒಪ್ಪಿಸಿಕೊಡೋಣ. ದೇವರ ಮನೆಯವರಾಗಿರುವಾಗ ನಮ್ಮನ್ನು ಪರಲೋಕದಲ್ಲಿ ಕುಳ್ಳಿರಿಸಿದ್ದಾನೆ. ನಮ್ಮನ್ನು ಸೇರಿಸಿಕೊಳ್ಳಲಿಕ್ಕೆ ಆತ ಬೇಗನೆ ಬರುವವನಾಗಿದ್ದಾನೆ. ಆತನ ಮರಣದಲ್ಲಿ ನಾವು ಎತ್ತಲ್ಪಡುವವರಾಗಿದ್ದೇವೆ. ನಮ್ಮ ಪ್ರತಿಯೊಂದು ಅಗತ್ಯಗಳನ್ನು ಅದ್ಭುತವಾಗಿ ಆತ ಪೂರೈಸಿ ನಡೆಸ್ತಾನೆ. ದೇವರಿಗೆ ಸ್ತೋತ್ರ. ನಾವು ಪ್ರಾರ್ಥಿಸೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದ ತಂದೆಯಾಗಿರೋ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ನಾವು ಸ್ವಲ್ಪ ಸಮಯ ನಿನ್ನನ್ನು ಹಾಡಿಕೊಂಡಾಡುವಂತೆ, ಸ್ತುತಿಸುವಂತೆ, ಪ್ರಾರ್ಥಿಸುವಂತೆ ನಿಮಗೆ ಸಹಾಯ ಮಾಡಿದ್ದಿ. ನಿನ್ನ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತನಾಡಿದ್ದಿ. ನಾವು ದೇವರ ಮನೆಯವರಾಗಿದ್ದೇವೆ, ದೇವರ ಸಂಸ್ಥಾನದವರಾಗಿದ್ದೇವೆ, ಹೌದು ಪರಲೋಕ ಸಂಸ್ಥಾನದವರಾಗಿದ್ದೇವೆ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ಕೇಳಿದ್ದೇವೆ. ನಾವು ಧೈರ್ಯವನ್ನು, ನಿರೀಕ್ಷೆಯಿಂದ ಉಂಟಾದಂಥ ಉತ್ಸಾಹವನ್ನು ಕಡೇ ತನಕ ದೃಢವಾಗಿ ಹಿಡಿದುಕೊಳ್ಳಲಿಕ್ಕೆ ನೀನು ನಮಗೆ ಸಹಾಯ ಮಾಡು. ನಮ್ಮ ಹೃದಯ ಯಾವ ಕಾರಣಕ್ಕೂ ದೋಷಿ ಎಂದು ತೀರ್ಪು ಮಾಡದೆ, ಹೌದು ನಮ್ಮ ಮನಸ್ಸು ಯಾವಾಗಲೂ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟು ಶುದ್ಧೀಕರಿಸಲ್ಪಟ್ಟವರಾಗಿರುವಂತೆ ನೀನು ನಮಗೆ ಸಹಾಯ ಮಾಡು. ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುವವರಾಗಿದ್ದೇವೆ. ಪ್ರತಿಯೊಬ್ಬೊಬ್ಬರು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ನಿರೀಕ್ಷೆಯುಳ್ಳವರಾಗಿ ಹೊಸ ಬಲವನ್ನು ಹೊಂದಿಕೊಂಡು ಹದ್ದುಗಳಂತೆ ರೆಕ್ಕೆ ಚಾಚಿಕೊಂಡು ಏರುವ ಅನುಭವಗಳವರಾಗಿರುವಂತೆ ಪ್ರತಿಯೊಬ್ಬೊಬ್ಬರಿಗೆ ನೀನು ಸಹಾಯ ಮಾಡು. ನನ್ನೊಂದಿಗೆ ಸೇರಿ ಪ್ರಾರ್ಥಿಸ್ತಿರುವಂಥ ಎಲ್ಲರನ್ನ ನೀನು ಆಶೀರ್ವಾದ ಮಾಡು. ಆತ್ಮಿಕವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ, ಕೌಟುಂಬಿಕವಾಗಿ ಎಲ್ಲ ವಿಷಯಗಳಲ್ಲಿ ಆಶೀರ್ವಾದ ಮಾಡು. ವಿದ್ಯಾಭ್ಯಾಸ ಮಾಡುತ್ತಿರುವವರಿಗೆ ಸಹಾಯ ಮಾಡು. ರಕ್ಷಣೆ ಹೊಂದಿದವ್ರನ್ನ ಇನ್ನೂ ಕೂಡ ಪವಿತ್ರಾತ್ಮನ ತುಂಬಿಸಿ ನಡೆಸು. ರಕ್ಷಣೆ ಹೊಂದದವ್ರನ್ನ ರಕ್ಷಣೆ ಮಾರ್ಗದಲ್ಲಿ ನೀನು ನಡೆಸು. ಎಲ್ಲರೂ ದೇವರ ಮನೆಯವರಾಗಿ ನಿತ್ಯ ಜೀವಿತದಲ್ಲಿ ಸೇರಿಕೊಂಡವರಾಗಿ ನಿನ್ನ ಬರೋಣದಲ್ಲಿ ಎತ್ತಲ್ಪಟ್ಟವರಾಗಿ ನಿನ್ನೊಂದಿಗೆ ಇರುವಂತೆ ಸಹಾಯ ಮಾಡು. ಕರ್ತನೆ, ಈ ವಾರದಲ್ಲಿ, ಹೌದು ಈ ಎಲ್ಲ ದಿನಗಳಲ್ಲಿ ನಿನ್ನ ಮಕ್ಕಳನ್ನು ಜಯಕರವಾಗಿ ನಡೆಸು, ಅದ್ಭುತವಾಗಿ ನಡೆಸು. ಈ ವಾರದಲ್ಲಿ ನಿನ್ನ ಬರೋಣವಾಗಿದ್ದರೆ ನಾವು ನಿನ್ನೊಂದಿಗೆ ಇರಬೇಕು. ನಿನ್ನ ಬರೋಣಕ್ಕೆ ಸಮಯ ಇರುವುದಾದರೆ ತಿರುಗಿ ಒಟ್ಟಿಗೆ ಸೇರಿ ನಿನ್ನನ್ನು ಆರಾಧಿಸಲಿಕ್ಕೆ ಸಹಾಯ ಮಾಡು. ನಮ್ಮ ಪ್ರಾರ್ಥನೆ ಕೇಳಿದ್ದಿ ಸ್ತೋತ್ರ, ಉತ್ತರ ಕೊಟ್ಟಿದ್ದಿ ಸ್ತೋತ್ರ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ತಂದೆಯಾಗಿರುವ ದೇವರೇ, ಆಮೇನ್, ಆಮೇನ್. ನಾವು ಅಂತ್ಯ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾಗಿರುವ ದೇವರ ಪ್ರೀತಿಯು,
ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು ಪವಿತ್ರಾತ್ಮನ ಅನ್ಯೋನ್ಯತೆಯು ಸೇರಿ ಬಂದಿರುವ ಎಲ್ಲರೊಂದಿಗೆ, ಹೌದು ವಿವಿಧ ಮೀಡಿಯಾಗಳ ಮೂಲಕ ಆರಾಧನಾ ಕೂಟದಲ್ಲಿ ಜಾಯ್ನ್ ಆಗಿರುವ ಎಲ್ಲರೊಂದಿಗೆ, ಲೋಕದಲ್ಲಿರುವ ಎಲ್ಲ ದೇವಜನರೊಂದಿಗೆ, ಕೇಳಲ್ಪಟ್ಟ ವಾಕ್ಯಗಳೊಂದಿಗೆ ಯೇಸು ಕ್ರಿಸ್ತನ ಮರಳಿ ಬರೋಣದ ತನಕ ಯಾವಾಗಲೂ ಇರಲಿ. ಆಮೇನ್, ಆಮೇನ್.